ನಿಮಗೂ ಅಷ್ಟೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಈ ನಾಡು ಇನ್ನೂ ಎತ್ತರಕ್ಕೇರಲಿ, ಜಗತ್ತಿನ ಕಣ್ಣು ಕುಕ್ಕುವಷ್ಟರ ಮಟ್ಟಿಗೆ ಭಾರತ ಬೆಳೆಯಲಿ ಮತ್ತು ಜಗತ್ತಿಗೆ ಮಾರ್ಗದರ್ಶಕವಾಗಿ, ಗುರುವಾಗಿ, ನಿರಂತರವಾಗಿ ಭಾರತ ನಿಲ್ಲಲಿ ಅಂತ ನಾನು ಆಶಿಸ್ತೀನಿ, ಭಗವಂತನಲ್ಲಿ ಪ್ರಾರ್ಥಿಸ್ತೀನಿ. ಎಸ್, ಇನ್ನು ಸ್ಟುಡಿಯೋದಲ್ಲಿ ನಿವೃತ್ತ ವಿಂಗ್ ಕಮಾಂಡರ್ ಆಗಿರುವಂತಹ ಸುದರ್ಶನ್ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಗಣರಾಜ್ಯೋತ್ಸವದ ಶುಭಾಶಯಗಳು ನಿಮಗೆ. ಎಸ್, ಚಕ್ರವರ್ತಿ ಸೂಲಿಬೆಲೆ ಅವರೇ, ಮೊದಲ ಪ್ರಶ್ನೆ ನಿಮ್ಮನ್ನ ಕೇಳೋದಾದ್ರೆ, ಗಣರಾಜ್ಯೋತ್ಸವ ಅಂತ ಅಂದಾಗ ಆ ದಿನ ಬಹಳಷ್ಟು ವಿಶೇಷ ಇರುತ್ತೆ, ವಿಶೇಷವಾದಂತಹ ಕಾರ್ಯಕ್ರಮ ಇರುತ್ತೆ. ಆದ್ರೆ ಈ ಬಾರಿ ವಿಶೇಷತೆ ಈಗ ತಟ್ಟಂತ ನನ್ನನ್ನು ಕೇಳಿದ್ರೆ ನನಗನ್ಸೋದು ಮೊನ್ನೆ ಅಷ್ಟೇ ರಾಮ ಮಂದಿರ ಉದ್ಘಾಟನೆ ಆಗಿದೆ, ಈ ಬಾರಿ ಗಣರಾಜ್ಯೋತ್ಸವದಲ್ಲಿ ನಾರಿ ಶಕ್ತಿ ಅನಾವರಣ ಆಗ್ತಾ ಇದೆ ಅಂತ. ಇದಕ್ಕೊಂದಷ್ಟು ನೀವು ಆಡ್ ಮಾಡೋದಾದ್ರೆ ನಿಮ್ಮ ದೃಷ್ಟಿಯಲ್ಲಿ ಏನೆಲ್ಲ ವಿಶೇಷತೆಗಳು ಕಾಣಿಸ್ತಾ ಇದೆ ಈ ಬಾರಿ? ಒಂದು, ಯಾವುದಾದ್ರೂ ರಾಷ್ಟ್ರ ತನ್ನ ಮೂಲ ನೆಲೆಯನ್ನು ಕಂಡುಕೊಳ್ಳೋದು ಯಾವಾಗಲೂ ಅಗತ್ಯ ಇರುತ್ತೆ, ಪ್ರತಿ ರಾಷ್ಟ್ರಕ್ಕಷ್ಟೇ ಅಲ್ಲದೆ ವ್ಯಕ್ತಿಗೂ ಕೂಡ. ಈಗ ಚಕ್ರವರ್ತಿ ಸೂಲಿಬೆಲೆ ಅಂತಂದಾಗ ನನ್ನ ಪರಿವಾರದ ಕಾರಣಕ್ಕಾಗಿ, ನನ್ನ ಸಂಸ್ಕಾರದ ಕಾರಣಕ್ಕಾಗಿ ನಾನು ಗಳಿಸ್ಕೊಂಡಿರುವ ಒಂದಷ್ಟು ವ್ಯಾಲ್ಯೂಗಳು ಅದು ನನ್ನನ್ನು ರೂಪಿಸುತ್ತೆ, ನನ್ನ ಮೂಲ ಸತ್ವ ಅಲ್ಲಿಂದ ಬಂದಿರುತ್ತೆ ಅಂತ. ಹಾಗೆಯೇ ಒಂದು ರಾಷ್ಟ್ರದ ವಿಚಾರಕ್ಕೆ ಬಂದಾಗ ಆ ರಾಷ್ಟ್ರದ ಮೂಲ ಸತ್ವ ಯಾವುದು ಅಂತ ಪ್ರತಿಯೊಂದು ರಾಷ್ಟ್ರವೂ ಅರಿತುಕೊಳ್ಳಬೇಕಾದಂಥ ಅಗತ್ಯ ಇದೆ. ಈ ಯಾವ ರಾಷ್ಟ್ರವೂ ಅದಕ್ಕಿಂತ ಹೊರತಾಗಿಲ್ಲ. ಯಾವ ರಾಷ್ಟ್ರ ತನ್ನ ಮೂಲ ಸತ್ವವನ್ನು ಮರೆತು ಮತ್ತೊಂದೇನನ್ನು ಅರಸ್ಕೊಂಡು ಹೋಗುತ್ತೋ ಅದು ಸುದೀರ್ಘ ಕಾಲ ಬದುಕಿರುವಂಥ ಉದಾಹರಣೆ ಏನೂ ಇಲ್ಲ. ಹೀಗಾಗಿಯೇ ಭಾರತದ ದೃಷ್ಟಿಯಿಂದ ನೋಡೋದಾದರೆ ಅದರ ಮೂಲ ಸತ್ವ ಇರೋದು ಅದರ ಧಾರ್ಮಿಕ ಚಿಂತನೆಗಳಲ್ಲಿ, ಅದರ ಆಧ್ಯಾತ್ಮಿಕ ಭಾವನೆಗಳಲ್ಲಿ, ಜಗತ್ತಿಗೆ ನಾವೆಲ್ಲರೂ ಒಂದು ಎನ್ನುವಂಥ ಪರಿಕಲ್ಪನೆಯನ್ನು ಕಟ್ಟಿಕೊಡುವಂಥ ಚಿಂತನೆಯಲ್ಲಿ ಅಂತ ಎಲ್ರಿಗೂ ಗೊತ್ತಿದೆ. ಸ್ವಾಮಿ ವಿವೇಕಾನಂದರು ಇದನ್ನು ಹೇಳ್ತಾರೆ, ಭಾರತದ ಆತ್ಮ ಅಂತ ಏನಾದರೂ ಇದ್ರೆ ಅದು ಧರ್ಮ ಅಂತ. ಆ ಧರ್ಮವನ್ನು ತೆಗೆದು ನೀವು ಆ ಜಾಗದಲ್ಲಿ ಸೋಷಿಯಲ್ ರಿಫಾರ್ಮ್ಸ್ ಅನ್ನೋ, ಆ ಜಾಗದಲ್ಲಿ ವ್ಯಾಪಾರವನ್ನು ಮತ್ತೊಂದನ್ನು ತರಲಿಕ್ಕೆ ಪ್ರಯತ್ನ ಪಟ್ಟರೆ ಈ ರಾಷ್ಟ್ರ ಬಹಳ ಬೇಗ ನಾಶವಾಗತ್ತೆ ಅಂತ ನನ್ಗನ್ಸುತ್ತೆ. ಈ ರಿಪಬ್ಲಿಕ್ ಡೇಗಿಂತ ಮುಂಚೆ ಭಾರತ ತನ್ನ ಹಳಿಗೆ ವಾಪಸ್ ಮರಳಿದೆ. ಯಾವುದು ಭಾರತದ ಕೇಂದ್ರವಾಗಿತ್ತೋ, ಆಧ್ಯಾತ್ಮದ ಕೇಂದ್ರ ಅಂತ ನಾವು ಕರಿತೀವೋ, ಧರ್ಮ ಅನ್ನೋದು ಭಾರತದ ಕೇಂದ್ರ ಅಂತ ಹೇಳ್ತೀವೋ, ಆ ಧರ್ಮ ಕೇಂದ್ರಕ್ಕೆ ಮತ್ತೆ ವಾಪಸ್ ಮರಳಿದೆ ಅಂತ ನನಗೆ ವಿಶೇಷವಾಗಿ ಅನ್ಸುತ್ತೆ. ಸ್ವಾಮಿ ವಿವೇಕಾನಂದರ ಮಾತನ್ನೇ ನಾನು ಹೇಳೋದಾದ್ರೆ, ಈ ಸಂದರ್ಭದಲ್ಲಿ ನೀವು ಇದನ್ನು ನೆನಪಿಸಿದ್ರಿಂದ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಈ ದೇಶದ ಯಾವುದೇ ವ್ಯಕ್ತಿಯ ಚರ್ಮವನ್ನು ಕೆರೆದ್ರೂ, ಸ್ವಲ್ಪ ಕೆರೆದ್ರೂ ಸಾಕು, ಒಳಗೆ ಹರಿತಾ ಇರುವಂತ ರಕ್ತ ಅದು ಋಷಿ ರಕ್ತವಾಗಿರೋದು ಸ್ಪಷ್ಟವಾಗಿ ಗೋಚರವಾಗುತ್ತೆ ಅಂತ. ನನಗೆ ರಾಮ ಮಂದಿರದ ಇನಾಗ್ಯುರೇಷನ್ ಟೈಮ್ನಲ್ಲಿ ಈ ದೇಶದ ಮೂಲೆ ಮೂಲೆಯಲ್ಲಿ ಜನರಲ್ಲಿ ಕಂಡು ಬಂದಂತ ಈ ಉತ್ಸಾಹ ಇದೆಯಲ್ಲ, ಅದು ಋಷಿ ರಕ್ತದ ಪ್ರತಿಧ್ವನಿ ಅಂತ ನನಗನ್ಸುತ್ತೆ. ಈ ಕಾರಣಕ್ಕೆ ನನಗನ್ಸೋದು ಈ ಬಾರಿಯ ರಿಪಬ್ಲಿಕ್ ಡೇ ಏನಿದೆ ಅದು ಈ ಋಷಿ ರಕ್ತವನ್ನ ತನಗೆ ಪರಿಚಯಿಸಿಕೊಟ್ಟಂತ ಒಂದು ಶ್ರೇಷ್ಠ ರಿಪಬ್ಲಿಕ್ ಡೇ ಆಗಿ ಮಾರ್ಪಡುತ್ತೆ ಅಂತ ನನಗಂತೂ ಅನ್ಸುತ್ತೆ. ಹೀಗಾಗಿ ರಾಮ ಮಂದಿರವನ್ನು ನಾನು ನೋಡುವಂತ ದೃಷ್ಟಿಕೋನ ಆ ಋಷಿ ರಕ್ತದ ಪರಿಚಯದ ಹಿನ್ನೆಲೆಯಲ್ಲಿದೆ ಅಂತ ನನಗನ್ಸುತ್ತೆ. ಎಸ್, ಇನ್ನು ಆತ್ಮನಿರ್ಭರ ಭಾರತ, ಮೇಕ್ ಇನ್ ಇಂಡಿಯಾ, ಇದು ಪ್ರತಿ ಬಾರಿ ಕೂಡ ಪ್ರತಿಧ್ವನಿಸುತ್ತೆ. ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ನಾವು ಅದನ್ನ ನೋಡ್ತೀವಿ, ಯಾಕಂದ್ರೆ ಸೇನೆಯಲ್ಲಿ ಆಗಿರುವಂತಹ ಬದಲಾವಣೆ, ಬೆಳವಣಿಗೆ ಕಣ್ಣಿಗೆ ಕಟ್ಟೋ ರೀತಿ ಅಲ್ಲಿ ಅನಾವರಣ ಆಗತ್ತೆ. ಈ 10 ವರ್ಷದ ಹಿಂದೆ ಇದ್ದಂತಹ ವ್ಯವಸ್ಥೆಗೂ ಅಥವಾ ಈಗ ಆಗಿರುವಂತಹ ಒಂದಷ್ಟು ಬದಲಾವಣೆ ಯಾವ ರೀತಿ ಗಮನಿಸಬಹುದು ನೀವು? ಈಗ ಸೇನೆಯಲ್ಲಾಗಿರ್ಬೋದು, ಶಸ್ತ್ರಾಸ್ತ್ರಗಳಲ್ಲಾಗಿರ್ಬೋದು, ಮೊದಲಾದ್ರೆ ಅತಿ ಹೆಚ್ಚು ಆಮದು ಮಾಡ್ಕೊಳ್ತಾ ಇತ್ತು ಭಾರತ. ಒಂದು ತುಂಬಾ ಕರೆಕ್ಟ್ ಒಂದು ತುಂಬ ಸರಳವಾಗಿ ಹೇಳಬೇಕು ಅಂತಂದ್ರೆ, ನಾವು ಆತ್ಮನಿರ್ಭರ ಭಾರತದ ಬಗ್ಗೆ ಮಾತಾಡ್ತಿದ್ವಿ. ಈ ಬಾರಿಯ ಗಣರಾಜ್ಯೋತ್ಸವದ ಟೈಟಲ್ ಅಥವಾ ನಾವು ಯಾವುದರ ಆಧಾರದ ಮೇಲೆ ನಡೆಸ್ತಾ ಇದ್ದೀವಿ ಅಂದ್ರೆ, ವಿಕಸಿತ ಭಾರತ ಮತ್ತು ಭಾರತ ಜಗತ್ತಿನ ಈ ಕಾನ್ಸ್ಟಿಟ್ಯೂಷನ್ ಅಥವಾ ನಾವು ಪ್ರಜಾಪ್ರಭುತ್ವದ ಮಾತೃತ್ವ ಅನ್ನುವಂಥ ಪರಿಕಲ್ಪನೆಯನ್ನು ಇಟ್ಕೊಂಡು ಈ ಬಾರಿಯ ಗಣರಾಜ್ಯೋತ್ಸವವನ್ನು ನಡೆಸಲಾಗ್ತಿದೆ. ವಿಕಸಿತ ಭಾರತ ಅಂತಂದಾಗ ಒಂದು ಆಲ್ ರೌಂಡ್ ಡೆವಲಪ್ಮೆಂಟ್ ಅನ್ನ ಭಾರತ ಈಗ ಕಂಡುಕೊಂಡಿದೆ. ನಾನು ಅದನ್ನೇ ಹೇಳ್ತಾ ಇದ್ದೆ, ಭಾರತ ರಾಮ ಮಂದಿರವನ್ನು ನಿರ್ಮಾಣ ಮಾಡಿದೆ ಅಂತ ಹೇಳಿದಾಗ ಬರೀ ರಾಮ ಮಂದಿರದ ಒಂದು ಕಟ್ಟಡವನ್ನಷ್ಟೇ ಕಟ್ಟಿಲ್ಲ, ಅದಕ್ಕಿಂತ ಮುಂಚೆ ಕೋಟ್ಯಂತರ ಜನರಿಗೆ, ಬಡ ಜನರಿಗೆ ಮನೆಗಳನ್ನು ಕಟ್ಟಿಕೊಟ್ಟಿದೆ, ಕೋಟ್ಯಂತರ ಜನರ ಮನೆಗೆ ಗ್ಯಾಸ್ ಸಿಲಿಂಡರ್ ತಲುಪಿಸಿದೆ, ಕೋಟ್ಯಂತರ ಜನರಿಗೆ ಈ ದೇಶದಲ್ಲಿ ಅವರಿಗೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನು ರೂಪಿಸಿಕೊಟ್ಟು 25 ಕೋಟಿ ಜನರನ್ನ ಬಡತನದಿಂದ ಮೇಲಕ್ಕೆತ್ತಿ 80 ಕೋಟಿ ಜನರಿಗೆ ಧಾನ್ಯ ಸಿಗುವಂತೆ, ಉಚಿತವಾಗಿ ಧಾನ್ಯ ಸಿಗುವಂತೆ ಕೋವಿಡ್ ಟೈಮಲ್ಲೂ ವ್ಯವಸ್ಥೆ ಮಾಡಿಕೊಟ್ಟ ಭಾರತ ಆತ್ಮನಿರ್ಭರವಾಗಿದೆ. ಅಲ್ಲದೆ ಯಾರ ಮುಂದೆಯೂ ಕೈ ಚಾಚದೆ ತನ್ನನ್ನ ತಾನು ಡೆವಲಪ್ ಮಾಡಿಕೊಳ್ಳಬಹುದಾಗಿರುವಂತ ಒಂದು ಸಾಮರ್ಥ್ಯದಲ್ಲಿದೆಯಲ್ಲ. ಸೊ ಈ ಗಣರಾಜ್ಯೋತ್ಸವದಲ್ಲಿ ಅದು ಬಹಳ ಹೊಸತು ಅಂತ. ಹೀಗಾಗಿ ವಿಕಸಿತ ಭಾರತ ಅನ್ನುವಾಗ ಇವೆಲ್ಲವನ್ನು ಒಳಗೊಳ್ಳುವಂಥದ್ದು. ಇನ್ನು ನೀವು ಪರ್ಟಿಕ್ಯುಲರ್ ಆಗಿ ಏನು ಕೇಳಿದ್ರಲ್ಲ, ಭಾರತ ರಕ್ಷಣಾ ಇಲಾಖೆಯಲ್ಲಿ ಏನು ಡೆವಲಪ್ಮೆಂಟ್ ಕಂಡಿದೆ ಅಂತನ್ನುವಾಗ ನನಗೆ ಈ ದೇಶದ ಇವತ್ತಿನ ನೇತೃತ್ವದ ಬಗ್ಗೆ ಅಪಾರವಾದ ಗೌರವ ಇದೆ, ಬಹಳ ಹೆಮ್ಮೆ ಕೂಡ. ಯಾರ್ಯಾರು ಈ ದೇಶವನ್ನ ಪ್ರೀತಿಸ್ತಾರೋ, ಈ ದೇಶವನ್ನ ಭಕ್ತಿಯಿಂದ ಗೌರವಿಸ್ತಾರೋ ಅವರೆಲ್ಲರಿಗೂ ಕೂಡ ನರೇಂದ್ರ ಮೋದಿ ಅವರ ಮೇಲೆ ಅಪಾರವಾದ ಗೌರವ ಇರಲೇಬೇಕು. ಯಾಕೆ ಅಂತಂದ್ರೆ ಅವರ ಕೈಗೆ ಗೌರ್ಮೆಂಟ್ ಕೊಡುವಾಗ
2014ನಲ್ಲಿ ನಮ್ಮ ರಕ್ಷಣಾ ಎಕ್ಸ್ಪೋರ್ಟ್ಸ್ ನೀವು ಯಾವುದನ್ನ ಹೇಳ್ತಾ ಇದ್ರಿ ಅದು 2,000 ಕೋಟಿಗಿಂತ ಕಡಿಮೆ ಇತ್ತು. 2,000 ಕೋಟಿಗೂ ಇರಲಿಲ್ಲ, 1940 ಕೋಟಿಯ ರೇಂಜ್ ಅಲ್ಲಿ ಇತ್ತು. ಅಷ್ಟು ಎಕ್ಸ್ಪೋರ್ಟ್ ಮಾಡ್ತಿದ್ವಿ. ಆದರೆ ಇವತ್ತು ನರೇಂದ್ರ ಮೋದಿಯವರ ಆಗಮನದ ನಂತರ ಕಳೆದ 10 ವರ್ಷಗಳಲ್ಲಿ ಅದನ್ನು 16,000 ಕೋಟಿಗೆ ಏರಿಸಿದ್ದೀವಿ. 2,000 ಕೋಟಿಯಿಂದ 15,000 ಕೋಟಿಗೆ ಇರೋದು ಕಷ್ಟ, ಆದರೆ 15,000 ಕೋಟಿಯಿಂದ 30,000 ಕೋಟಿಗೆ ಇರೋದು ಬಹಳ ಕಷ್ಟ ಆಗೋದಿಲ್ಲ. ಇವತ್ತು ನಾವು ತೇಜಸ್ ಏನು ಈ ದೇಶದ ಪ್ರಧಾನಮಂತ್ರಿ ಅದರ ಮೇಲೆ ಒಂದು 45 ನಿಮಿಷಗಳ ಒಂದು ಸಾರ್ಟಿ ಮಾಡಿ ಇಡೀ ಜಗತ್ತಿಗೆ ತೇಜಸ್ಸನ್ನು ಪರಿಚಯಿಸುವಂತ ಪ್ರಯತ್ನ ಮಾಡಿದ್ರು. ಆ ತೇಜಸ್ಸು ಬಹಳ ಚೆನ್ನಾಗಿದೆ, ಅದು ಏರ್ಕ್ರಾಫ್ಟ್ ನಮಗೆ ಬೇಕು ಅಂತ ಜಗತ್ತಿನ ಅನೇಕ ರಾಷ್ಟ್ರಗಳು ಬಿಡ್ಡಲ್ಲಿ ಭಾಗವಹಿಸಿರೋದು ಬಹಳ ಸಂತೋಷಕರವಾಗಿರುವಂತ ಸಂಗತಿ. ಅನೇಕ ರಾಷ್ಟ್ರಗಳು ಭಾರತದಲ್ಲಿ ಬಂದು ಈ ದೇಶದಲ್ಲಿ ಅದು ದಸಾಲ್ಟ್ ಕಂಪನಿ ಇರಬಹುದು, ರಫೇಲ್ನ ತಯಾರು ಮಾಡ್ತಾ ಇರುವಂತ ದಸಾಲ್ಟ್ ಇರಬಹುದು, ಇವೆಲ್ಲವೂ ಕೂಡ ಭಾರತದಲ್ಲಿ ಇವುಗಳಿಗೆ ಬೇಕಾಗಿರುವಂತ ವಸ್ತುಗಳನ್ನು ತಯಾರು ಮಾಡಲಿಕ್ಕೆ ಸಿದ್ಧವಾಗ್ತಾ ಇರೋದು. ಇದು ಭಾರತದ ಆತ್ಮನಿರ್ಭರತೆಗೆ ಸಾಕ್ಷಿ ಆಗ್ತಾ ಇದೆ. ನನ್ಗನ್ಸುತ್ತೆ ಭಾರತ ಹೊಸ ದಿಕ್ಕಿನಲ್ಲಿ ಇವತ್ತು ನಡೀತಾ ಇದೆ. ನಾವು ಟ್ಯಾಂಕ್ಗಳನ್ನು ನಿರ್ಮಾಣ ಮಾಡ್ತಾ ಇದ್ದೀವಿ, ನಮ್ಮದೇ ಏರ್ ಕ್ರಾಫ್ಟ್ ಕ್ಯಾರಿಯರ್ಗಳನ್ನು ಇವತ್ತು ಭಾರತ ನಿರ್ಮಾಣ ಮಾಡುತ್ತೆ. ಇವತ್ತು ಎಕ್ಸ್ಪೋರ್ಟ್ ಮಾಡುವಂತ ಒಂದು ಆತ್ಮನಿರ್ಭರತೆಯ ಕಡೆಗೆ ಭಾರತ ಹೊರಡುತ್ತೆ. ಆ ಥರದ ಆಲೋಚನೆಯನ್ನಾದರೂ ಮಾಡುತ್ತೆ ಅಂತಂದ್ರೆ ನನಗನ್ಸುತ್ತೆ ಇವತ್ತಿನ ರಿಪಬ್ಲಿಕ್ ಡೇ ಈ ವಿಚಾರದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರುವಂತ ಒಂದು ಭಾರತದ ಪರಿಕಲ್ಪನೆಯನ್ನ ಕಟ್ಟಿಕೊಡ್ತಾ ಇದೆ. ಈ ಕಾರಣಕ್ಕೆ ಇವತ್ತು ಭಾರತ ಆಂತರಿಕವಾಗಿಯೂ ಸುಭದ್ರವಾಗಿರುವಂಥ ರಾಷ್ಟ್ರವಾಗಿ ಡೆವಲಪ್ ಆಗ್ತಿದೆ ಮತ್ತು ಬಾಹ್ಯ ಶಕ್ತಿಗಳನ್ನು ಎದುರಿಸಬಲ್ಲಂಥ ಸಾಮರ್ಥ್ಯವನ್ನು ಪಡ್ಕೊಂಡಿದೆ. ನಾನು ಸುಮ್ಮನೆ ನಿಮ್ಗೆ ಹೇಳೋದಾದ್ರೆ ಇವತ್ತು ಭಾರತ ನಮಗೆ ಸುಮ್ಮನೆ ನೋಡಿ ಕಳೆದ 10 ವರ್ಷಗಳಲ್ಲಿ ಎಷ್ಟು ಬಾಂಬ್ ಬ್ಲಾಸ್ಟ್ಗಳಾಗಿವೆ ಇಡೀ ದೇಶದಲ್ಲಿ ಅಂತ ನೀವು ಪಟ್ಟಿ ಮಾಡಿದ್ರೆ ಕೈ ಬೆರಳಲ್ಲಿ ಎಣಿಸಬಹುದಾಗಿರುವುದು ಅಷ್ಟೇ ದೇಶದಲ್ಲಿ ನಡೆದಿರುವಂಥದ್ದು. ಸ್ವಲ್ಪ ಹೆಚ್ಚಿನ ಮಟ್ಟಿಗೆ ನಾವು ಕಾಶ್ಮೀರದ ಭಾಗದಲ್ಲಿ ನೋಡ್ತಿದ್ವಿ, ಅದು ಎಷ್ಟಾಗಿದೆಯೋ ಅದಕ್ಕಿಂತ ಅತ್ಯಂತ ಕಡಿಮೆ ಪ್ರಮಾಣಕ್ಕೆ ಇಳಿದಿದೆ ಅನ್ನೋದು ಬಹಳ ಸಂತೋಷದಾಯಕವಾಗಿರುವಂಥ ಸಂಗತಿ. ಯಾವ ಭಯೋತ್ಪಾದಕರು ಅಥವಾ ಯಾವ ಭಯೋತ್ಪಾದಕರಿಗೆ ಹೆದರಿ ನಾವು ರಸ್ತೆಗೆ ಕಾಲಿಡಬೇಕಾದ್ರೆ 10 ಸಲ ಯೋಚನೆ ಮಾಡಬೇಕಾಗಿತ್ತು. ಬೆಂಗಳೂರಿನಲ್ಲೂ ಕೂಡ, ಬೆಂಗಳೂರಿನಲ್ಲಿ ಕೂತ್ಕೊಂಡೇ ಹೇಳ್ತಿದ್ದೀನಿ, ಸೀರಿಯಲ್ ಬ್ಲಾಸ್ಟ್ಗಳು ಬೆಂಗಳೂರಿನಲ್ಲಿ ಆಗಿತ್ತು. ಅಂತ ಸಂದರ್ಭ ಇತ್ತು. ಇವತ್ತು ಅದೇ ಭಯೋತ್ಪಾದಕರು ಏನು ಪಾಕಿಸ್ತಾನದಲ್ಲಿದ್ದಾರೋ ಅವ್ರ ಮನೆಯಿಂದ ಹೊರಗೆ ಕಾಲಿಡೋಕ್ಕಿಂತ ಮುಂಚೆ 10 ಸಲ ಯೋಚನೆ ಮಾಡ್ತಾರೆ. ಯಾಕೆ ಅಂತಂದ್ರೆ ಭಾರತದ ರಾ ಪ್ರೇರಿತ ಅನ್ನೋನ್ ಗನ್ಮ್ಯಾನ್ಗಳು ಎಲ್ಲಿ ನಮ್ಮನ್ನು ಕೊಂದು ಬಿಡ್ತಾರೋ ಅನ್ನುವಂಥ ಭಯ, ಆತಂಕ ಅವರನ್ನ ಕಾಡುವಂತೆ ಮಾಡಿದೆಯಲ್ಲ, ಇದು ಹೊಸ ಭಾರತ ಅಂತ. ಈ ಭಾರತದಲ್ಲಿ ನಾವು ಮುಕ್ತವಾಗಿ ಆನಂದವಾಗಿ ತಿರುಗಾಡಬಹುದು. ನಂಗೆ ಬಹಳ ವಿಚಿತ್ರ ಅನ್ಸೋದೇನು ಅಂತಂದ್ರೆ ಕೆಲವು ಕಾಂಗ್ರೆಸ್ಸಿನ ಸಚಿವರು, ನಾನು ಕಾಂಗ್ರೆಸ್ ಬಿಜೆಪಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡಲ್ಲ, ಬಿಕಾಸ್ ತುಂಬಾ ಸುಂದರವಾಗಿರುವಂತ ಖುಷಿ ಕೊಡುವಂತ ದಿನ ಇವತ್ತು, ರಿಪಬ್ಲಿಕ್ ಡೇ ಇವತ್ತು. ಆದ್ರೆ ಒಂದೇ ಒಂದು ಹೇಳಬೇಕು ಅಂತಂದ್ರೆ ರಾಮ ಮಂದಿರ ನಡೀತಾ ಆಗ್ತಾ ಇದೆ, ಬಾಂಬ್ ಬ್ಲಾಸ್ಟ್ ಆಗ್ಬೋದು, ಅಲ್ಲೆಲ್ಲೋ ಗೋದ್ರಾ ತರದ ಇನ್ಸಿಡೆಂಟ್ ಆಗ್ಬೋದು ಅಂತ ಹೇಳ್ತಿದ್ರು, ಏನೂ ಆಗ್ಲಿಲ್ಲ. ಎಷ್ಟು ಸುಂದರವಾಗಿ ನಡೆದೋಯ್ತು. ಇಡೀ ದೇಶದಲ್ಲಿ 1-2 ಕಡೆ ಅಹಿತಕರ ಘಟನೆಗಳ ವರದಿಗಳು ಬಂದು ಬಿಟ್ರೆ, ಅದು ಕಲ್ಲೆಸೆದಿರುವಂತ ಘಟನೆಗಳು ವರದಿಯಾದವು ಬಿಟ್ರೆ ಇನ್ನೆಲ್ಲೂ ಕೂಡ ಈ ತರದ ಯಾವುದೇ ಘಟನೆಗಳು ನಡೆಯಲಿಲ್ಲ ಅಂತಂದ್ರೆ ಭಾರತ ಎಷ್ಟು ಸೇಫ್ ಆಗಿದೆ ಇವತ್ತು ಅಂತ ನನಗೆ ಅನೇಕ ಬಾರಿ ಅನ್ಸುತ್ತೆ. ಇದು ತುಂಬಾ ಖುಷಿ ಕೊಡುವಂತ ಸಂಗತಿ ಅಂತ. ಹೀಗಾಗಿ ಇವತ್ತಿನ ರಿಪಬ್ಲಿಕ್ ಡೇ ಪರೇಡ್ ಅನ್ನು ನೋಡುವಾಗ, ರಿಪಬ್ಲಿಕ್ ಡೇನ ವೈಭವ ನೋಡುವಾಗ ಸ್ಟ್ರಾಂಗ್ ಆಗಿರುವಂತ ಒಂದು ಭಾರತದ ಪ್ರಜೆಗಳು ನಾವಾಗಿದ್ದೀವಿ ಅಂತ ಹೆಮ್ಮೆ ಅನ್ನಿಸ್ತಿದೆ ನನಗೆ. ಎಸ್, ಶಸ್ತ್ರಾಸ್ತ್ರಗಳ ತಯಾರಿ ಆಗಿರ್ಬೋದು, ಅದರ ನಿರ್ವಹಣೆ ಆಗಿರ್ಬೋದು, ಭಾರತ ಆಗಿರುವಂತಹ ಬೆಳವಣಿಗೆ ಏನಿದೆ, ಬದಲಾವಣೆ ಏನಿದೆ, ಭಾರತವನ್ನು ಮತ್ತಷ್ಟು ಶಕ್ತಿಶಾಲಿಯನ್ನಾಗಿಸಿದೆ. ಹಾಗಾದ್ರೆ ಈ ಮೂಲಕ ಭಾರತ ತುಂಬಾ ಸ್ಟ್ರಾಂಗೆಸ್ಟ್ ಕಂಟ್ರಿ ಅನ್ನೋದು ಜಗತ್ತಿನಾದ್ಯಂತ ಅದು ಪಾಯಿಂಟ್ ಆಗಿದೆ ಈಗ ಅಂತ. ಅಬ್ಸಲ್ಯೂಟ್ಲಿ ಹೌದು. ಇವತ್ತು ಭಾರತ ಆರ್ಡಿನರಿ ಕಂಟ್ರಿ ಅಲ್ಲ. ಈ ದೇಶದ ಪ್ರಧಾನಮಂತ್ರಿ ಒಂದ್ಸಲ ಮಾತಾಡ್ತಾ ಹೇಳಿದ್ರು, ಬಹಳ ಸುಂದರವಾಗಿರುವಂತ ಮಾತು. ಒಂದು ಕಾಲದಲ್ಲಿ ಭಾರತ ಜಗತ್ತಿನ ಒಂದು ರಾಷ್ಟ್ರ ಅಂತ ಕರೆಯಲ್ಪಡ್ತಾ ಇತ್ತು, ಆದ್ರೆ ಇವತ್ತು ಜಗತ್ತಿನ ಒಂದು ಪ್ರಮುಖ ರಾಷ್ಟ್ರ ಅಂತ ಕರೆಯಲ್ಪಡುತ್ತೆ. ಯಾರೂ ಕೂಡ ಭಾರತವನ್ನ ಊಹಿಸಿಕೊಳ್ಳದೆ ಅಥವಾ ಭಾರತವನ್ನ ಕಣ್ಣು ಮುಂದೆ ಇಟ್ಕೊಳ್ಳದೆ ಏನಾದರೂ ಒಂದು ನಿರ್ಣಯ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ನಾನು ರಕ್ಷಣೆ, ಅಫ್ಕೋರ್ಸ್ ರಕ್ಷಣೆಯೇ ಒಂದು ದೇಶದ ಒಂದು ಶಕ್ತಿ, ಒಂದು ರಕ್ಷಣೆ, ಮತ್ತೊಂದು ಎಕಾನಮಿ, ಈ ಎರಡೂ ಸ್ಟ್ರಾಂಗ್ ಆಗಿದೆ ಅಂತಂದ್ರೆ ಆ ದೇಶ ತುಂಬಾ ಗಟ್ಟಿಯಾಗಿ ನೆಲೆ ನಿಲ್ಲುತ್ತೆ, ತನ್ನ ನೆಲೆಯನ್ನು ಕಂಡುಕೊಳ್ಳುತ್ತೆ ಅಂತ. ಆದ್ರೆ ಇವತ್ತು ನಮ್ಮ ಸ್ಟ್ರೆಂತ್ ಹೆಂಗಿದೆ ಅಂತಂದ್ರೆ ಬರೀ ರಕ್ಷಣೆಯ ಆಧಾರದ ಮೇಲೆ. ಈಗ ಚೀನಾನೂ ಕೂಡ ರಕ್ಷಣೆಯ ವಿಚಾರದಲ್ಲಿ ತುಂಬಾ ಸ್ಟ್ರಾಂಗ್ ಆಗಿದೆ, ಎಕನಾಮಿಕಲಿ ತುಂಬಾ ಸ್ಟ್ರಾಂಗ್ ಆಗಿದೆ. ಅಮೆರಿಕಾನೂ ಕೂಡ ಇವೆರಡರಲ್ಲೂ ತುಂಬಾ ಸ್ಟ್ರಾಂಗ್ ಆಗಿದೆ, ರಷ್ಯಾ ಕೂಡ ಇವೆರಡರಲ್ಲೂ ಸ್ಟ್ರಾಂಗ್ ಆಗಿದೆ. ಆದ್ರೆ ಜಗತ್ತು ದೊಡ್ಡ ಮಟ್ಟದಲ್ಲಿ ನಂಬೋದು ಯಾವ ರಾಷ್ಟ್ರನ ಅಂತಂದ್ರೆ ಭಾರತವನ್ನು ನಂಬುತ್ತೆ. ಯಾಕೆ ಅಂತಂದ್ರೆ ನಾವು ಬರೀ ಇವೆರಡರಲ್ಲಿ ಸ್ಟ್ರಾಂಗ್ ಅಷ್ಟೇ ಅಲ್ಲದೆ ಮಾನವ ಸಂಬಂಧ
ಒಪ್ಪಂದದೊಂದಿಗೆ ಬಲವಾಗಿ ನಿಂತಿದ್ದೀವಿ. ನಾನು ಸುಮ್ಮನೆ ಒಂದು ಎಕ್ಸಾಂಪಲ್ ನಿಮ್ಗೆ ಕೊಡಬೇಕು ಅಂತಂದ್ರೆ, ಇವತ್ತು ಭಾರತದ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಹೆಂಗಿದೆ ಜಗತ್ತಿನೊಂದಿಗೆ ಅಂತಂದ್ರೆ, ಈ ರಿಪಬ್ಲಿಕ್ ಡೇ ಪರೇಡ್ಗೆ ಇವತ್ತು ಫ್ರಾನ್ಸಿನ ಅಧ್ಯಕ್ಷರು ಬರ್ತಿದೆ, ಎಮ್ಯಾನ್ಯುಯಲ್ ಮ್ಯಾಕ್ರಾನ್ ಬರ್ತಿದ್ದಾರೆ. ಆದ್ರೆ ವಾಸ್ತವವಾಗಿ ನಾವು ಇನ್ವೈಟ್ ಮಾಡಿದ್ದು ಬೈಡನ್ ಅನ್ನ, ಅಮೆರಿಕದ ಅಧ್ಯಕ್ಷರನ್ನ ಬರಬೇಕು ಅಂತ ಹೇಳಿದ್ವಿ. ಅವ್ರು ಬರಲ್ಲ ಅಂತ ಹೇಳಿದ್ರು. ಅವ್ರು ಬರಲ್ಲ ಅಂತ ನಂತರ ಫ್ರಾನ್ಸಿನ ಅಧ್ಯಕ್ಷರನ್ನ ಕರೆದ್ವಿ, ತಕ್ಷಣಕ್ಕೆ ಅವ್ರು ಒಪ್ಕೊಂಡ್ರು. ಕ್ಯಾನ್ ಯು ಎವರ್ ಇಮ್ಯಾಜಿನ್? ಈಗ ನಿಮ್ಮನ್ನ ಯಾವುದೋ ಒಂದು ಕಾರ್ಯಕ್ರಮಕ್ಕೆ ಬನ್ನಿ ಅಂತ ಕರೀತಾರೆ. ಯಾಕೆ ಕರಿತಿದ್ದೀವಿ ನಾವು ಅಂತಂದ್ರೆ, ಇನ್ನೊಬ್ಬರು ಬರಬೇಕಿತ್ತು, ಅವ್ರು ಬರ್ಲಿಲ್ಲ, ಅದಕ್ಕೆ ನೀವು ಬನ್ನಿ ಅಂದ್ರೆ ಹೋಗ್ತೀರೇನು? ನಮ್ಮನ್ನ ಕರೆದ್ರೆ ನಾವು ಹೋಗ್ತೀವೇನು? ಆದ್ರೆ ಒಂದು ದೇಶದ ಅಧ್ಯಕ್ಷರೊಬ್ರು ಭಾರತ ಕರೆದಾಗ ಹಿಂಗ್ ಬರ್ತಾರೆ ಅಂತಂದ್ರೆ, ವಿ ಹ್ಯಾವ್ ಅ ವಂಡರ್ಫುಲ್ ಡಿಪ್ಲೊಮ್ಯಾಟಿಕ್ ರಿಲೇಷನ್ ಅಂತ. ಹೆಂಗ್ ಸಾಧ್ಯ ಆಯ್ತು ಇದು? ಹೆಂಗ್ ಸಾಧ್ಯ ಆಯ್ತು ಅಂತಂದ್ರೆ, ಈ ದೇಶ ತನ್ನ ಪರಂಪರೆಯ ಆ ಮೂಲ ಸತ್ವವನ್ನು ಅರಿತುಕೊಂಡು ಇವತ್ತೇನ್ ಬದುಕ್ತಾ ಇದೆಯಲ್ಲ, ಅದರ ಆಧಾರದ ಮೇಲೆ ಇವತ್ತು ಜಗತ್ತು ಭಾರತವನ್ನು ಗೌರವಿಸುತ್ತೆ. ಗ್ಲೋಬಲ್ ಸೌತ್ ಅಂತ ಏನಿದೆ, ಅದು ಬಡ ರಾಷ್ಟ್ರಗಳು, ಹಿಂದುಳಿದ ರಾಷ್ಟ್ರಗಳು, ಈ ಎಲ್ಲ ರಾಷ್ಟ್ರಗಳು ತಮ್ಮ ಲೀಡರ್ ಅಂತ ಯಾರನ್ನು ಒಪ್ಕೊಳ್ತವೆ ಅಂತಂದ್ರೆ ಚೀನಾನ ಒಪ್ಕೊಳ್ಳೋದಿಲ್ಲ. ಬಿಕಾಸ್ ದೇ ಡೋಂಟ್ ಬಿಲೀವ್ ಚೀನಾ. ಚೀನಾ ಅವರಿಗೆ ಹಣ ಕೊಡಬಹುದು, ಆದ್ರೆ ಹಣ ಕೊಟ್ಟ ನಂತರ ಡೆಟ್ ಟ್ರ್ಯಾಪಿಗೆ ಹಾಕುತ್ತೆ ಅಂತ ಚೆನ್ನಾಗಿ ಗೊತ್ತಿದೆ. ಅಮೆರಿಕ ಅವ್ರಿಗೆ ಹಣ ಕೊಡಬಹುದು, ಆದ್ರೆ ಹಣದ ನೆಪದಲ್ಲಿ ಅಮೆರಿಕ ಏನನ್ನು ಕಸಿದುಕೊಳ್ಳುತ್ತೆ ಅಂತ ಗೊತ್ತಿದೆ. ಆದ್ರೆ ಭಾರತ ಮೊರಲ್ ಸಪೋರ್ಟ್ ಅನ್ನ, ಮಾರಲ್ ಬೂಸ್ಟ್ ಮಾಡುವಂತ, ಮಾರಲ್ ಸಪೋರ್ಟ್ ಅನ್ನು ಕೊಡುವಂತ ಪ್ರಯತ್ನವನ್ನ ಯಾವಾಗಲೂ ಮಾಡ್ಕೊಂಡು ಬಂದಿದೆಯಲ್ಲ. ಹೀಗಾಗಿ ಗ್ಲೋಬಲ್ ಸೌತ್ಗೆ ಇವತ್ತು ಭಾರತ ಲೀಡರ್ ಆಗಿದೆ. ಆ ಕಾರಣಕ್ಕೇನೆ G20ಯ ದೊಡ್ಡ ಸಭೆಯನ್ನು ನಾವು ಮಾಡಿದಾಗ ಆಫ್ರಿಕನ್ ಯೂನಿಯನ್ ಅಂತ 55 ರಾಷ್ಟ್ರಗಳನ್ನ ಈ ದೇಶ ತಾನೇ ಮುತುವರ್ಜಿ ವಹಿಸಿ ಅವರನ್ನ G20 ಕಂಟ್ರಿಯೊಳಗೆ ಸೇರಿಸಿಕೊಳ್ಳುವಂತ ಒಂದು ದೊಡ್ಡ ಪ್ರಯತ್ನ ಮಾಡ್ಲಿಕ್ಕೆ ಸಾಧ್ಯ ಆಗಿದ್ದು. ನನಗೆ ಅನ್ಸುತ್ತೆ ಈ ರಿಪಬ್ಲಿಕ್ ಡೇ ನಾವು ಸೆಲೆಬ್ರೇಟ್ ಮಾಡಬೇಕಾದ್ರೆ 75ನೇ ದಿನ ಇವತ್ತು ಭಾರತ ತುಂಬಾ ಭಿನ್ನವಾಗಿದೆ, ತನ್ನ ಮೂಲ ಸತ್ವಕ್ಕೆ ಮರಳುತ್ತಾ ಇದೆ. ಮತ್ತೆ ಇನ್ನೊಂದು ಖುಷಿಯ ಸಂಗತಿ, ಇವತ್ತೇನ್ ರಿಪಬ್ಲಿಕ್ ಡೇ ಪರೇಡ್ ನಡೆಯುತ್ತೋ ಅದು ರಾಜಪಥದಲ್ಲಿ ನಡೀತಾ ಇಲ್ಲ, ಕರ್ತವ್ಯ ಪಥದಲ್ಲಿ ನಡೀತಾ ಇದೆ. ಭಾರತ ತನ್ನ ಮೂಲ ಸತ್ವಕ್ಕೆ ಮರಳಿರುವಂತ ಒಂದು ಸಂದೇಶವನ್ನು ಅದು ಕೊಡ್ತಾ ಇದೆ ಅಂತ ನನಗನ್ಸುತ್ತೆ ಈ ಸಂದರ್ಭದಲ್ಲಿ. ಓಕೆ, ಇನ್ನು ಗಣರಾಜ್ಯೋತ್ಸವಕ್ಕೆ ಬರುವಂತ ಅತಿಥಿ ಬಗ್ಗೆ ನೀವು ಹೇಳ್ತಾ ಇದ್ರಿ, ಫ್ರೆಂಚ್ ಅಧ್ಯಕ್ಷರ ಬಗ್ಗೆ. ಆದ್ರೆ ಈ ಅತಿಥಿ ಇದಾರಲ್ಲ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಯಾರು ಬರ್ತಾರೆ ಈ ಸಲ ಅನ್ನೋದು ಬಹಳ ಕುತೂಹಲದಿಂದ ಕೇಳ್ತಾರೆ. ಇದು ಕೂಡ ಒಂದು ವಿದೇಶಾಂಗ ನೀತಿಯ ಭಾಗ ಆಗತ್ತಲ್ವಾ ಹಾಗಾದ್ರೆ? ಅಬ್ಸಲ್ಯೂಟ್ಲಿ ಹೌದು. ಅದಕ್ಕೆ ನಾನು ಹೇಳೋದು, ನನಗೆ ಆಶ್ಚರ್ಯ ಅನ್ಸೋದು ಸಮಟೈಮ್ ನನಗೆ ಯಾವಾಗ ಮ್ಯಾಕ್ರಾನ್ ಒಪ್ಕೊಂಡ್ರು ಆಗ್ಲೇ ಶಾಕ್ ಆಯ್ತು, ಹೇಗೆ ಒಪ್ಕೊಂಡ್ಬಿಟ್ರು ಅವರು ಅಂತ. ಮೇ ಬಿ ಬೈಡನ್ ಬರೋದಿಲ್ಲ ಅಂತ ಮೊದಲೇ ಗೊತ್ತಿದ್ದು ಮ್ಯಾಕ್ರಾನ್ಗೆ ಹೇಳಿಟ್ಟು ಆನಂತರ ಕರೆದ್ರ, ಅಥವಾ ಮ್ಯಾಕ್ರಾನ್ ಜೊತೆಗೆ ಒಂದಿರುವಂತ ಸಂಬಂಧ ಹಂಗಿತ್ತ ಅನ್ನೋದು ಒಂದು ಪಾರ್ಟ್. ಎರಡನೇದು, ಪ್ಯಾರಿಸ್ನಲ್ಲಿ ಅವರ ಇದೇ ತರದ ಸೆಲೆಬ್ರೇಷನ್ ಅಲ್ಲಿ ನಡೆಯುವಾಗ ಭಾರತದ ಕಂಟಿಂಜೆಂಟ್ ಹೋಗಿತ್ತು. ಈ ದೇಶದ ಪ್ರಧಾನಮಂತ್ರಿಯಲ್ಲಿ ವಿಶೇಷವಾಗಿರುವಂತ ಗೆಸ್ಟ್ ಆಗಿದ್ರು. ಇವತ್ತು ಅವ್ರ ಕಂಟಿಂಜೆಂಟ್ ಇಲ್ಲಿ ಬರ್ತಿದೆ. ಇವತ್ತು ಅವರು ಕೂಡ ಭಾರತದಲ್ಲಿ ಭಾಗವಹಿಸ್ತಾರೆ, ಈ ದೇಶವನ್ನ ಅವರು ಕೂಡ ಆನಂದಿಸ್ತಾರೆ. ಮತ್ತು ಫ್ರಾನ್ಸಿನ ಅಧ್ಯಕ್ಷರು ಮೊದಲನೇ ಬಾರಿ ಬರ್ತಿರೋದಿಲ್ಲ, ಇದು ಪ್ರಾಬಬಲಿ 6ನೇ ಬಾರಿ ಅವ್ರು ಬರ್ತಿರೋದು. ಅಂದ್ರೆ ನಮ್ ರಿಲೇಷನ್ ಅವ್ರ ಜೊತೆಗೆ, ಒಂದು ಯುರೋಪಿಯನ್ ಕಂಟ್ರಿಯೊಂದಿಗೆ ನಮ್ ರಿಲೇಷನ್ ಇಷ್ಟು ಸ್ಟ್ರಾಂಗ್ ಆಗಿದೆ ಅನ್ನೋದಿದೆಯಲ್ಲ, ಅದು ಯುರೋಪಿನ ಬೇರೆ ರಾಷ್ಟ್ರಗಳಿಗೆ ಒಂದು ದೊಡ್ಡ ಸಂದೇಶ. ಅದು ಕೆನಡಾಕ್ಕೊಂದು ಸಂದೇಶ, ಅದು ಅಮೆರಿಕಕ್ಕೊಂದು ಸಂದೇಶ, ಅದು ಚೈನಾಕ್ಕೊಂದು ಸಂದೇಶ. ಅಂದ್ರೆ ನಾವು ನಮ್ಮದೇ ಆಗಿರುವಂತ ಈ ರಾಷ್ಟ್ರದೊಂದಿಗೆ ಬಲವಾಗಿರುವ ಸಂಬಂಧವನ್ನು ಹೊಂದಿರೋದು ಸಾಧ್ಯವಾಗುತ್ತೆ ಅಂತ. ಹೀಗಾಗಿ ಪ್ರತಿ ಹೆಜ್ಜೆಯೂ ಇದೆಯಲ್ಲ, ಅದು ಜಾಗತಿಕ ಮಟ್ಟದಲ್ಲಿ ತನ್ನದ್ದೇ ಆಗಿರುವಂತ ಒಂದು ಪ್ರಭಾವವನ್ನು ಹೊಂದಿರುತ್ತೆ. ಹೀಗಾಗಿ ಇವತ್ತು ಮ್ಯಾಕ್ರಾನ್ ಬಂದಿರೋದು ನನಗನ್ಸುತ್ತೆ ತುಂಬಾ ದೊಡ್ಡ ಸಂದೇಶವನ್ನ ಕೊಡ್ಲಿಕ್ಕಿದೆ ಅಂತ ನನಗನ್ಸುತ್ತೆ. ಓಕೆ, ಇನ್ನು ಗಣರಾಜ್ಯೋತ್ಸವ ಅಂದಾಗ ಅಲ್ಲಿ ಒಂದಷ್ಟು ವಿಶೇಷತೆ, ಈ ಬಾರಿ ವಿಶೇಷತೆ ನೋಡೋದಕ್ಕೆ ಹೋದ್ರೆ ನಾರಿ ಶಕ್ತಿ ಪ್ರದರ್ಶನ. ಸೊ ಇದು ಯಾವ ರೀತಿ ಮೆಸೇಜ್ ಅನ್ನ ಕೊಡುತ್ತೆ ಗಣರಾಜ್ಯೋತ್ಸವದ ಈ ಸಂದರ್ಭದಲ್ಲಿ? ಒಂದು ನಮಗೆ ತುಂಬಾ ಚೆನ್ನಾಗಿ ಗೊತ್ತಿರಬೇಕಾಗಿರುವಂತ ಸಂಗತಿ, ನರೇಂದ್ರ ಮೋದಿ ಅವರು ಬಂದ ಮೇಲೆ ಈ ದೇಶದಲ್ಲಿ ಹೆಣ್ಮಕ್ಕಳಿಗೆ ಹೆಚ್ಚಿನ ಗೌರವವನ್ನು ಕೊಡ್ತಿದ್ದಾರೆ. ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್ ಮತ್ತು ಬಹಳ ಖುಷಿ ಪಡಬೇಕಾಗಿರುವಂತ ಸಂಗತಿ, ಒಂಥರ ಸಮಾಧಾನವಾಗುವಂತ ಸಂಗತಿ. ಯಾವ ದೇಶದಲ್ಲಿ ನಿರಂತರವಾದ ಇಸ್ಲಾಮಿಕ್ ಆಕ್ರಮಣಕ್ಕೆ ಒಳಗಾಗಿ ವೇದದಲ್ಲೂ ಕೂಡ ಸಮಪಾಲನ್ನ ಹೊಂದಿದ್ದಂತ, ವೇದದ ಋಷಿಗಳನ್ನ ಹೊಂದಿದ್ದಂತ ಈ ಭಾರತ, ಸ್ತ್ರೀಯರು ಕೂಡ ಮಂತ್ರಗಳನ್ನ ಜನರೇಟ್ ಮಾಡಿರುವಂತ ಅಥವಾ ದರ್ಶನ ಮಾಡಿಕೊಂಡಿರುವಂತ ಉದಾಹರಣೆಗಳನ್ನು ಕೊಟ್ಟಿರುವಂತ ಭಾರತದಲ್ಲಿ ಹೆಣ್ಣು ಮಕ್ಕಳು ಒಳಗೆ ಕೂತ್ಕೊಳ್ಬೇಕಾದಂತ ಪರಿಸ್ಥಿತಿ ಬಂದ್ಬಿಟ್ಟಿತ್ತು. ಹೆಣ್ಣು ಮಕ್ಕಳು ಮನೆಯಿಂದ ಆಚೆ ಬರದೇ ಇರುವಂತ, ಶಿಕ್ಷಣದಿಂದ ವಂಚಿತರಾಗುವಂತ, ಹೆಣ್ಣು ಮಕ್ಕಳು ಅತ್ಯಂತ ಕೆಟ್ಟ ದಯನೀಯ ಸ್ಥಿತಿಯಲ್ಲಿ ಬದುಕುವಂತ ವಾತಾವರಣ ಇತ್ತು. ಅದನ್ನ ಸರಿ ಮಾಡುವಂತ ಪ್ರಯತ್ನಗಳು ನಡೆದಾಗ್ಲೂ ಕೂಡ ಯಾರು ಈ ಲೆಫ್ಟಿಸ್ಟ್ ಲಿಬರಲ್ಸ್ ಅಂತ ಕಳಿಸ್ಕೊಳ್ತಾರೋ ಅವರು ಮಾತ್ರ ಸ್ತ್ರೀವಾದದಿಂದ ಮುಂದಕ್ಕೆ ಬರ್ಲಿಕ್ಕೆ ಸಾಧ್ಯವಾಗುತ್ತೆ ಹೊರತು ಸಾಮಾನ್ಯ ಹೆಣ್ಮಗಳು ಯಾವತ್ತೂ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಆದ್ರೆ ನರೇಂದ್ರ ಮೋದಿ ಅವರು ಬೇಟಿ ಬಚಾವ್ ಬೇಟಿ ಪಡಾವೋ ಈ ಕಲ್ಪನೆಯನ್ನು ತಗೊಂಡು ಬಂದ ನಂತರ ಈ ದೇಶದಲ್ಲಿ
ಹೆಣ್ಮಕ್ಳ ಗೌರವ ಜಾಸ್ತಿ ಆಯಿತು. ನಾನು ತುಂಬಾ ಸುದೀರ್ಘ ಕಾಲದಿಂದ, ನೀವು ಗಮನಿಸಿದ್ರೆ ಗೊತ್ತಿರುತ್ತೆ, ಅನೇಕರು ನನಗೆ ಹೆಣ್ಣು ಮಗಳಿದ್ದಾಳೆ ಅನ್ನುವಂಥ ಫೋಟೋನ ಅವರು ಸೆಲ್ಫಿ ಹಾಕೊಂಡು ಶೇರ್ ಮಾಡ್ತಿದ್ರು. ನನ್ನ ಹೆಣ್ಣು ಮಗು ನನಗೆ ಸಂಪತ್ತು ಅಂತ ಹೇಳುವಂತ ಈ ಒಂದು ವಾತಾವರಣ ಕ್ರಿಯೇಟ್ ಮಾಡಿದ್ರಲ್ಲ, ಅದರ ಪರಿಣಾಮ ಇವತ್ತು ಭಾರತದಲ್ಲಿ 1000 ಪುರುಷರಿಗೆ 1020 ಪುರುಷರಾಗಿದ್ದಾರೆ. ಪ್ರಾಬಬ್ಲಿ ಆಫ್ಟರ್ 6-7 ಡೆಕೇಡ್ಸ್ ಒಂದು ದೊಡ್ಡ ಬದಲಾವಣೆ ಭಾರತದಲ್ಲಿ ಬಂದಿದೆ. ಇವತ್ತು ನೀವು ಮಿನಿಸ್ಟ್ರಿಯಲ್ಲಿ ನೋಡಿದ್ರೆ ತುಂಬಾ ಸ್ಟ್ರಾಂಗ್ ಆಗಿರುವಂತ ಮಿನಿಸ್ಟರ್ಸ್ ಇದ್ದಾರೆ. ನೀವು ಫೈನಾನ್ಸ್ ಮಿನಿಸ್ಟ್ರಿ ಪೋರ್ಟ್ಫೋಲಿಯೋ ಯಾರಿಗೆ ಒಂದು ಹೆಣ್ಮಗು ಹ್ಯಾಂಡಲ್ ಮಾಡ್ತಿರೋದು, ನೀವು ಯಾವತ್ತಾದ್ರೂ ಇಮ್ಯಾಜಿನ್ ಮಾಡ್ಲಿಕ್ಕೆ ಸಾಧ್ಯ ಆಗಿತ್ತೇನು? ಒಂದು ಹೆಣ್ಮಗು ಇಷ್ಟು ಸ್ಟ್ರಾಂಗ್ ಪೊಸಿಷನ್ ಅಲ್ಲಿ ಇರಬೇಕು ಅಂತಂದ್ರೆ ಆಕೆ ಗಾಂಧಿ ಫ್ಯಾಮಿಲಿಯಿಂದನೇ ಬಂದಿರಬೇಕು ಅಂತ ರೂಲ್ ಇತ್ತು. ಆದ್ರೆ ಇವತ್ತು ಹಂಗಿಲ್ಲ. ಅಂತ ಸ್ಟ್ರಾಂಗ್ ಪೊಸಿಷನ್ ಅಲ್ಲಿ ಆ ಹೆಣ್ಮಗಳು ನಿಂತಿದ್ದಾಳೆ ಮತ್ತು ಹೇಗೆ ಭಾರತವನ್ನು ಮ್ಯಾನೇಜ್ ಮಾಡ್ತಿದ್ದಾರೆ. ಇವೆಲ್ಲವನ್ನು ನೋಡುವಾಗ ನಂಗೆ ಅನ್ಸುತ್ತೆ ನರೇಂದ್ರ ಮೋದಿ ಅವರು ವ್ಯವಸ್ಥಿತವಾಗಿ ಹಂತ ಹಂತವಾಗಿ ಹೆಣ್ಣು ಮಕ್ಕಳನ್ನ ಮುಂಚೂಣಿಗೆ ತರುವಂತ, ಈ ಎಂಪವರ್ ಮಾಡ್ತೀವಿ ಅಂತ ಕತೆ ಹೊಡೆಯೋದು ಒಂದಾದ್ರೆ, ಅವರನ್ನು ಮುಂಚೂಣಿಗೆ ತರಲಿಕ್ಕೆ ಬೇಕಾಗಿರುವಂತ ವ್ಯವಸ್ಥೆ ಮಾಡೋದು. ಇವತ್ತು ಈ ದೇಶದಲ್ಲಿ ಕಂಬ್ಯಾಟ್ ಫೋರ್ಸ್ಗಳಲ್ಲಿ, ಯುದ್ಧದ ಮುಂಚೂಣಿಯಲ್ಲಿ, ಯುದ್ಧ ರಂಗದಲ್ಲಿ ಮುಂದೆ ನಿಂತುಕೊಂಡು ಹೋರಾಟ ಮಾಡಲಿಕ್ಕೂ ಹೆಣ್ಮಕ್ಳನ್ನ ಜೋಡಿಸ್ತಾ ಇರೋದು, ಅದು ನೇವಲ್ ಫೋರ್ಸಸ್ ಇರ್ಬೋದು, ಎಲ್ಲ ಕಡೆಗಳಲ್ಲೂ ಹೆಣ್ಮಕ್ಳನ್ನ ಇನ್ವಾಲ್ವ್ ಮಾಡ್ತಾ ಇರೋದು. ನನ್ಗನ್ಸುತ್ತೆ ಇದು ಹೊಸ ಭಾರತದ ಲಕ್ಷಣ ಅಂತ. ಈ ಭಾರತದಲ್ಲಿ ಗಂಡು ಹೆಣ್ಣು ಸೆಪರೇಟ್ ಆಗಿಯೋ ಅಥವಾ ಯಾರ ಮೇಲೂ ಯಾರು ಕೆಳಗು ಅಂತಿಲ್ಲ. ಯಾರಿಗೆ ಸಾಮರ್ಥ್ಯ ಇದೆಯೋ ಅವರೆಲ್ಲರೂ ಸಮಾನವಾಗಿ ಮುಂದೆ ಬರುವಂತ ಒಂದು ಅವಕಾಶ ಇದೆಯಲ್ಲ, ಅದರ ದ್ಯೋತಕವಾಗಿ ಇವತ್ತು ನಿಂತಿದೆ. ಮತ್ತು ಈ ರಿಪಬ್ಲಿಕ್ ಡೇನ ಯಾರೋ ಒಂದಿಬ್ಬರು ನೋಡ್ತಾರೆ ಅಂತಲ್ಲ, ಇಡೀ ಜಗತ್ತು ಗಮನಿಸುತ್ತೆ. ಭಾರತದ ಶಸ್ತ್ರಾಸ್ತ್ರಗಳ ಕೆಪಾಸಿಟಿಯನ್ನ ನಾವು ರಿಪಬ್ಲಿಕ್ ಡೇಲಿ ತೋರಿಸ್ತೀವಿ. ಇವತ್ತು ರಫೇಲ್ ಹಾರಾಡುತ್ತೆ. ಪ್ರಾಬಬ್ಲಿ ನಾನು ಓದಿರೋ ಪ್ರಕಾರ ಇವತ್ತು ಏರ್ ಫ್ಯೂಯಲಿಂಗ್, ಅದನ್ನ ಆಕಾಶ ಮಾರ್ಗದಲ್ಲೇ ಫ್ಯೂಯಲಿಂಗ್ ಮಾಡುವಂತ ಒಂದು ಪ್ರದರ್ಶನವು ಆಗಬಹುದು ಅಂತ ನನ್ಗನ್ಸುತ್ತೆ. ಅದ್ರ ಜೊತೆಗೆ ಇವತ್ತು ಅನೇಕ ನಮ್ಮ ಟ್ಯಾಂಕ್ಗಳು ಬರ್ತವೆ, ನಮ್ಮ ಏರ್ ಕ್ರಾಫ್ಟ್ ಕ್ಯಾರಿಯರ್ನ ಬಗ್ಗೆ ವರದಿ ಬರ್ತವೆ. ಅಷ್ಟೇ ಅಲ್ಲದೆ ಟ್ಯಾಬ್ಲೋಗಳಲ್ಲಿ ಇವತ್ತು AI ಭಾರತವನ್ನ ಹೇಗೆ ಆವರಿಸಿಕೊಳ್ತಿದೆ ಅನ್ನೋದ್ರ ಕುರಿತಂತೆ ಟ್ಯಾಬ್ಲೋ ಬರುತ್ತೆ. ಇವೆಲ್ಲವನ್ನು ಜನ ನೋಡ್ತಿರ್ತಾರೆ. ಅದ್ರ ಜೊತೆಗೆ ಹೆಣ್ಮಕ್ಳ ಒಂದು ಕಾಂಟಿಂಜೆಂಟ್ ಹೋಗ್ತಿರುತ್ತಲ್ಲ, ಅದು ನೋಡೋದು ಇಡೀ ಜಗತ್ತಿಗೆ ಗೊತ್ತಾಗುತ್ತೆ. ಭಾರತ ಅಂತಂದ್ರೆ, ಹಿಂದೂ ಧರ್ಮ ಅಂತಂದ್ರೆ ಹೆಣ್ಮಕ್ಳನ್ನ ತುಳಿಯೋ ಧರ್ಮ ಅಂತ ಕರೀತಾ ಇದ್ರು. ಅದೇ ಹಿಂದೂ ರಾಷ್ಟ್ರವೊಂದು ಇವತ್ತು ಹೆಣ್ಮಕ್ಳನ್ನ ಈ ಸ್ಥಾನಕ್ಕೆ ತಂದು ನಿಲ್ಲಿಸಿದೆ ಅಂತಂದ್ರೆ ಇದು ಧರ್ಮದ ಪ್ರಾಬ್ಲಮ್ ಅಲ್ಲ, ಮಧ್ಯದಲ್ಲಾದ ಆಕ್ರಮಣಗಳ ಸಮಸ್ಯೆ ಅನ್ನೋದು ಒಂದು ಸೂಕ್ಷ್ಮವಾದ ಸಂದೇಶ ಹೋಗುತ್ತೆ. ನರೇಂದ್ರ ಮೋದಿ ಸಟಲ್ ಮೆಸೇಜ್ ಕೊಡೋದ್ರಲ್ಲಿ ಬಹಳ ಎಕ್ಸ್ಪರ್ಟ್ ಆಗಿರೋದ್ರಿಂದ ಜಗತ್ತಿಗೆ ಈ ತರದೊಂದು ಸಮರ್ಥವಾಗಿರುವ ಸಂದೇಶವನ್ನ ಇವತ್ತು ನಾವು ಕೊಡ್ಲಿಕ್ಕಿದ್ದೀವಿ ಅಂತ ನನಗೆ ಅನ್ಸುತ್ತೆ ಇವತ್ತು. ಎಸ್, ಚಕ್ರವರ್ತಿ ಸೂಲಿಬೆಲೆ ಅವರೇ, ಇದಕ್ಕೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಆ್ಯಡ್ ಮಾಡ್ಬೋದು. ನಮ್ಮ ದೇಶದ ರಾಷ್ಟ್ರಪತಿ ಮುರ್ಮು ಅವರಿಂದ ಇವತ್ತು ಧ್ವಜಾರೋಹಣ ಆಗ್ತಾ ಇದೆ. ಈ ಮಹಿಳೆ ಸಮೂಹವನ್ನೇ ಅವರು ಪ್ರತಿನಿಧಿಸ್ತಾರೆ. ಬುಡಕಟ್ಟು ಸಮುದಾಯದ ಮಹಿಳೆ ರಾಷ್ಟ್ರಪತಿ ಹುದ್ದೆ, ಅದು ಭಾರತದ ಹೆಮ್ಮೆ ಕೂಡ. ಮತ್ತು ಎರಡನೇದು, ಆಕೆ ಕೆಳ ಸಮುದಾಯದವರು ಅನ್ನೋದಷ್ಟೇ ಆಕೆಯ ಕ್ವಾಲಿಟಿ ಅಲ್ಲ. ಐ ಆಮ್ ಸಾರಿ ನಾನು ಹಿಂಗೆ ಹೇಳ್ತಿದ್ದೀನಿ ಅಂತಂದ್ರೆ, ಆಕೆ ನಿಜವಾಗ್ಲೂ ತುಂಬಾ ಪ್ರತಿಭಾವಂತರು. ಆಕೆ ತನ್ನ ಸಾಮರ್ಥ್ಯವನ್ನ ತಾನು ಕ್ಷೇತ್ರಗಳಲ್ಲಿ, ಎಲ್ಲೆಲ್ಲಿ ಕ್ಷೇತ್ರಗಳಲ್ಲಿ ಗೆದ್ಕೊಂಡು ಬಂದಿದ್ದಾರೋ ಅಲ್ಲೆಲ್ಲ ಸಾಮರ್ಥ್ಯವನ್ನ ಪ್ರದರ್ಶನ ಮಾಡಿದವರು. ಸಮರ್ಥವಾಗಿರುವಂತ ಮಹಿಳೆಯನ್ನ ಆರಿಸ್ಕೊಂಡು ಬಂದಲ್ಲಿ ಕೂರಿಸಿರೋದು ಬಹಳ ವಿಶೇಷ ಅಂತ. ನಾವು ಈ ಹಿಂದೆಯೂ ಕೂಡ ಮಹಿಳೆಯರು ನೋಡಿದ್ದೀವಿ ಆ ಜಾಗದಲ್ಲಿ. ಆದರೆ ಸಾಮರ್ಥ್ಯದ ದೃಷ್ಟಿಯಿಂದ ಈ ಗೌರವಾನ್ವಿತ ದ್ರೌಪದಿ ಮುರ್ಮು ಅವರು ಆ ಸ್ಥಾನದಲ್ಲಿ ಕೂತಿರೋದು, ಆಕೆಯ ಆ ಸಾಮರ್ಥ್ಯ, ಇದು ಬರೀ ಒಂದು ಟ್ರೈಬಲ್ ಹೆಣ್ಮಗಳು ಅಥವಾ ಆಕೆ ಒಂದು ಹೆಣ್ಮಗಳು ಅನ್ನೋ ಕಾರಣಕ್ಕಲ್ಲದೆ ಸಮರ್ಥರು ಮತ್ತು ಇವೆಲ್ಲವೂ ಸೇರಿಕೊಂಡು ಒಂದು ಹೆಣ್ಮಗಳಲ್ಲಿ ಬಂದು ಕೂತಿದ್ದಾರಲ್ಲ, ನಂಗೆ ಆಕೆ ಅವ್ರ ಬಗ್ಗೆ ನೆನಪಿಸ್ಕೊಳ್ಳುವಾಗಲೆಲ್ಲ ಬಹಳ ಗೌರವ ಮೂಡುತ್ತೆ. ಯಾಕೆ ಅಂತಂದ್ರೆ ಈ ದೇಶದ ರಾಷ್ಟ್ರಪತಿ ಹುದ್ದೆಗೆ ಅಂತ ಒಬ್ಬ ತಾಯಿ ಕೂತಿದ್ದಾರೆ ಅಂತ ಕೇಳುವಾಗ ಬಹಳ ಹೆಮ್ಮೆ ಅನ್ಸುತ್ತೆ. ನೀವು ಅಬ್ಸಲ್ಯೂಟ್ಲಿ ಕರೆಕ್ಟ್ ಆಗಿ ಹೇಳಿದ್ರಿ. ಆ ತರದ ಸಂಗತಿಗಳು ಕೂಡ ಇವತ್ತು ನಡೀತಾ ಇವೆ. ಇವತ್ತು ಅನೇಕ ಸಿಇಒಗಳು ಹೆಣ್ಮಕ್ಳಾಗಿದ್ದಾರೆ. ಇವತ್ತು ಸ್ಟಾರ್ಟ್ಅಪ್ಗಳು ಹೆಣ್ಮಕ್ಳು ಮಾಡ್ತಿದ್ದಾರೆ. ಯೂನಿಕಾರ್ನ್ಗಳು ಹೆಣ್ಮಕ್ಳು ಮಾಡ್ತಾ ಇರುವಂತಹ ಕಂಪನಿಗಳು ಯೂನಿಕಾರ್ನ್ಗಳಾಗಿ ಕನ್ವರ್ಟ್ ಆಗ್ತಿವೆ. ಸೊ ಭಾರತ ನಾರಿ ಶಕ್ತಿಯಿಂದ ಆವರಿಸಿಕೊಳ್ಳಲ್ಪಡ್ತಿದೆ ಅನ್ನೋದನ್ನ ಯಾರೂ ಅಲ್ಲಗಳಲಿಕ್ಕೆ ಸಾಧ್ಯ ಇಲ್ಲ. ಅಂಡ್ ಇನ್ಫ್ಯಾಕ್ಟ್ ಸದನದಲ್ಲಿ ಅವರು 33% ಪೊಲಿಟಿಕಲ್ ರಿಸರ್ವೇಶನ್ ಕೂಡ ತರಬೇಕು ಅನ್ನುವಂಥದ್ದನ್ನ ತುಂಬಾ ಸ್ಪಷ್ಟವಾಗಿ ಈ ಸರ್ಕಾರ ತಂದಿರೋದ್ರಿಂದ ಬರೋ ದಿನಗಳಲ್ಲಿ ಹೆಣ್ಮಕ್ಕಳ ವ್ಯಾಪ್ತಿ ಇನ್ನೂ ಹೆಚ್ಚು ಬೆಳೆಯುತ್ತೆ ಅಂತ ನನಗನ್ಸುತ್ತೆ. ಅದಕ್ಕೆ ಒಂದು ದರ್ಶನವಾಗಿ ಇವತ್ತಿನ ಈ ನಾರಿ ಶಕ್ತಿಯ ಈ ಪ್ರದರ್ಶನ ಕಾಣುತ್ತೆ ಅಂತ ನನಗನ್ಸುತ್ತೆ. ಎಸ್, ಸೂಲಿಬೆಲೆ ಅವರೇ, ಇನ್ನು ಬರೀ ಸಾಮರ್ಥ್ಯ ಇದೆ ಅಂದ್ರೆ ಅಷ್ಟು ಸಾಕಾಗ್ತಿರ್ಲಿಲ್ಲ, ಅವಕಾಶ ಬೇಕಾಗಿತ್ತು. ಮೊದಲಾದ್ರೆ ಅವಕಾಶ ಇರಲಿಲ್ಲ, ಆದ್ರೆ ಈಗ ಬಹಳ ದೊಡ್ಡದಾದಂತಹ ಅವಕಾಶ ಇದೆ. ಅದು ವೆರಿ ಇಂಪಾರ್ಟೆಂಟ್. ಈಗ ಪ್ರತಿ ಹೆಣ್ಮಕ್ಳು ಕೂಡ ಹೇಳೋದು ಅದನ್ನೇ, ನಾನು ಮಾಡ್ತೀನಿ, ನಾನು ಮಾಡಬಲ್ಲೆ, ನನಗೆ ಸಾಮರ್ಥ್ಯ ಇದೆ. ಆದ್ರೆ ಅವಕಾಶ, ಅಂಥದ್ದೊಂದು ಅವಕಾಶ ಈಗ ದೇಶದಲ್ಲಿ ಇದೆ. ಸೊ ಅದು ಬಹಳ ಪ್ಲಸ್ ಪಾಯಿಂಟ್. ಖಂಡಿತವಾಗಿಯೂ ಹೌದು. ಮತ್ತು ಮೊನ್ನೆ ರಾಮ ಮಂದಿರದ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರು, ಆದರಣೀಯ ಪ್ರಧಾನಮಂತ್ರಿಗಳು ಮಾತನಾಡ್ತಾ ಒಂದು ಮಾತು ಹೇಳಿದರು.
ಹೊಸ ಭಾರತದಲ್ಲಿ ನನ್ನ ಕೈಲಾಗೋದಿಲ್ಲ, ನಾನು ಮುಂದೆ ಬರ್ಲಿಕ್ಕೆ ಆಗೋದಿಲ್ಲ, ನಾನು ಹಿಂದುಳಿದವನು, ನಾನು ಹಳ್ಳಿಯಿಂದ ಬಂದವನು, ನಾನು ಬಡವ, ಹಿಂಗ್ಯಾರೂ ಹೇಳುವಂಗೆ ಇಲ್ಲ. ಈ ಹೊಸ ಭಾರತ ಹೆಂಗಿದೆ ಅಂತಂದ್ರೆ ಎಲ್ರಿಗೂ ಈಕ್ವಲ್ ಆಪರ್ಚುನಿಟಿ ಇದೆ. ನಿಮ್ಮ ಹತ್ರ ಅಂಥದ್ದೊಂದು ಟ್ಯಾಲೆಂಟ್ ಇದೆ, ನಿಮ್ಮ ಹತ್ರ ಆ ಥರದ್ದೊಂದು ಸ್ಕಿಲ್ ಇದೆ ಅಂತಂದ್ರೆ ನೀವು 100% ನಿಮ್ಗೆ ಬೇಕಾಗಿರುವಂಥ ಪ್ಲಾಟ್ಫಾರ್ಮು ನಿಮಗೆ ನಿರ್ಮಾಣಗೊಂಡಿದೆ, ನೀವು ಅಲ್ಲಿಗೆ ಬರ್ಬೋದು ಎನ್ನುವಂಥ ಒಂದು ವಾತಾವರಣ ನೀವು ಹೇಳಿದಂತೆ ಇವತ್ತು ಭಾರತದಲ್ಲಿ ಆ ಥರದೊಂದು ಆಪರ್ಚುನಿಟಿ ಕ್ರಿಯೇಟ್ ಆಗಿದೆ. ನೀವು ದಲಿತರಾಗಿದ್ದರೆ ನಿಮ್ಗೆ ಆಪರ್ಚುನಿಟಿ ಇದೆ. ನಾನು ಸುಮ್ಮನೆ ಇದನ್ನ ಇಲ್ಲಿಗೆ ಅಂತ ಹೇಳ್ತಿಲ್ಲ. ಅನೇಕರು ದಲಿತರ ವೋಟ್ಗಳನ್ನು ಪಡ್ಕೊಳ್ಳಿಕ್ಕೋಸ್ಕರ ಏನು ಬೇಕಿದ್ರೂ ಹೇಳ್ಬೋದು. ಆದರೆ ಇವತ್ತು ಈ ದೇಶ ಈ ಮಾರ್ಕೆಟ್ ಅನ್ನ ಕ್ರಿಯೇಟ್ ಮಾಡಿದ ನಂತರ ಇವತ್ತು ಎಷ್ಟು ಜನ ದಲಿತ ಉದ್ಯಮಿಗಳು ಈ ಮಾರ್ಕೆಟ್ನ ಮೂಲಕ ಸರ್ಕಾರಿ ವ್ಯವಸ್ಥೆ ಒಳಗೆ ನುಗ್ಗಿ ಅಲ್ಲಿ ಪ್ರೊಕ್ಯೂರ್ಮೆಂಟ್ಗೆ ಬೇಕಾಗಿರುವಂತಹ ವ್ಯವಸ್ಥೆಯನ್ನು ಮಾಡ್ಕೊಳ್ತಿದ್ದಾರೆ. ಇದು ಸಾಧ್ಯವಾಗಿರೋದು ಈ ಆಪರ್ಚುನಿಟಿಯ ಕಾರಣಕ್ಕೋಸ್ಕರ. ಟೆಕ್ನಾಲಜಿಯನ್ನು ಸಮರ್ಥವಾಗಿ ಈ ದೇಶದ ಪ್ರಧಾನಿ ಬಳಸ್ಕೊಳ್ತಾ ಇರೋದ್ರಿಂದ ಕೆಳ ಹಂತದ ವ್ಯಕ್ತಿಗೂ ಕೂಡ, ಅದು ಬರೀ ದಿಲ್ಲಿಯಲ್ಲಿ ಕೂತಿರಬೇಕು ಅಂತಿಲ್ಲ, ಹಳ್ಳಿಯಲ್ಲಿರುವಂಥ ಒಬ್ಬ ಸಾಮಾನ್ಯ ವ್ಯಕ್ತಿ ಕೂಡ ಸರ್ಕಾರದೊಂದಿಗೆ ನೇರವಾಗಿ ಸಂಭಾಷಿಸಬಲ್ಲಂತ ಒಂದು ವಾತಾವರಣವನ್ನು ರೂಪಿಸಿರೋದ್ರಿಂದ ನನಗನ್ಸುತ್ತೆ ಈಕ್ವಲ್ ಆಪರ್ಚುನಿಟೀಸು ಇವತ್ತು ಎಲ್ರಿಗೂ ಕ್ರಿಯೇಟ್ ಆಗ್ತಾ ಇದೆ. ಪ್ರಾಬಬಲಿ ಮುಂದಿನ 5-10 ವರ್ಷಗಳಲ್ಲಿ ಇನ್ನು ಹೆಚ್ಚು ವಿಕಸನಗೊಂಡಂತ ಭಾರತವನ್ನ ಈ ದಿಸೆಯಲ್ಲಿ ನಾವು ನೋಡಬಹುದು ಅಂತ ಅನ್ಸುತ್ತೆ. ಎಸ್, ಇದು ಕುತೂಹಲಕ್ಕೆ. ಈಗ ರಾಮ ಮಂದಿರ ಉದ್ಘಾಟನೆ ಆದ ನಂತರದ ಗಣರಾಜ್ಯೋತ್ಸವ ಆಗಿರೋದ್ರಿಂದ ರಾಮ ಮಂದಿರದ ಆ ಉದ್ಘಾಟನೆ ಸಂದರ್ಭದ ಖುಷಿ, ಆ ಝಲಕನ್ನ ನೋಡಬಹುದಾ ಗಣರಾಜ್ಯೋತ್ಸವದ ಈ ಕಾರ್ಯಕ್ರಮದಲ್ಲಿ? ನಿಮಗೆ ಗೊತ್ತಿರೋ ಹಾಗೆ ಅದು ನಿನ್ನೆನೇ ಶುರುವಾಗಿದೆ. ಮ್ಯಾಕ್ರಾನ್ ಅನ್ನ ಜೈಪುರದಲ್ಲಿ ಕರ್ಕೊಂಡು ಹೋದಂತ ಮೋದಿ ಎಷ್ಟು ಚೆನ್ನಾಗಿತ್ತು ಅಂದ್ರೆ ನೀವು ಅದನ್ನು ಗಮನಿಸಬೇಕು. ಬಹಳ ಸುಂದರವಾಗಿದೆ. ನನ್ಗೆ ಎಷ್ಟು ಖುಷಿ ಅನ್ನಿಸ್ತಿತ್ತು. ಒಂದ್ ಕಾಲದಲ್ಲಿ ಚೀನಾದ ಟೆಕ್ನಾಲಜಿಕಲ್ ಮಾರ್ವೆಲ್ಸ್ಗಳನ್ನು ಕಂಡು ನಾವು ಅಬ್ಬಾ ಚೀನಾ ಎಷ್ಟು ಮುಂದುವರೆದಿದೆ ಅಂತ ಮಾತಾಡ್ತಿದ್ವಿ. ಇವತ್ತು ಏನಾಗಿದೆ ಗೊತ್ತಾ? ಫ್ರಾನ್ಸಿನ ಅಧ್ಯಕ್ಷರನ್ನ ಈ ದೇಶದ ಪ್ರಧಾನಮಂತ್ರಿ ಜೈಪುರದ ಅಂಗಡಿಗೆ ಕರ್ಕೊಂಡು ಹೋಗಿ ಹೇಗೆ QR ಕೋಡ್ ವರ್ಕ್ ಆಗುತ್ತೆ, ಮೊಬೈಲ್ ಇಂದ ಹೇಗೆ ಅದನ್ನು ಸ್ವೀಕಾರ ಮಾಡಿ ದುಡ್ಡನ್ನು ಕಳಿಸಬಹುದು, ಹೇಗೆ ಕನೆಕ್ಟ್ ಎಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು. ಫ್ರಾನ್ಸಿನ ಅಧ್ಯಕ್ಷರು ಅಚ್ಚರಿಯಿಂದ ನೋಡ್ತಾ ಇದ್ರು, ಇಸ್ ಇಟ್ ಪಾಸಿಬಲ್ ಇದಾಗುತ್ತಾ ಅಂತ. ಅಲ್ಲೇ ನರೇಂದ್ರ ಮೋದಿ ಅವರು ಇದೇ QR ಕೋಡ್ನ ಮೂಲಕ ಹಣವನ್ನು ಟ್ರಾನ್ಸ್ಫರ್ ಮಾಡಿ ಒಂದು ರಾಮ ಮಂದಿರದ ಪ್ರತಿಕೃತಿಯನ್ನು ಅವರಿಗೆ ಗಿಫ್ಟ್ ಮಾಡ್ತಾರೆ. ಅಂದ್ರೆ ರಾಮ ಮಂದಿರದ ಝಲಕ್ ಶುರುವಾಗಿದೆ. ನಾವು ಅದು ನಿನ್ನೆನೇ ಆರಂಭವಾಗಿದೆ, ಇಲ್ಲೂ ಕೂಡ ಡೆಫಿನೆಟ್ಲಿ ಕಂಡು ಬರುತ್ತೆ. ಮತ್ತು ಜೈ ಶ್ರೀರಾಮ್ ಘೋಷಣೆಗಳಂತೂ ಇವತ್ತು ಎಲ್ಲ ಕಡೆ ಮೊಳಗ್ತಾ ಇದೆ. ನಂಗೆ ಬಹಳ ಖುಷಿ ಏನು ಅಂತಂದ್ರೆ ಅಯೋಧ್ಯೆಯ ರಸ್ತೆಗಳಿಂದ ಹಿಡಿದು ನೀವು ಫ್ಲೈಟ್ ಇಂದ ಇಳಿಬೇಕಾದ್ರೂ ಕೂಡ ಒಮ್ಮೆ ಜೈ ಶ್ರೀರಾಮ್ ಘೋಷಣೆಯನ್ನ ಏರ್ ಹೋಸ್ಟೆಸ್ಗಳು ಹೇಳೋದಿದೆಯಲ್ಲ, ಇದು ಅನ್ಸುತ್ತೆ ನಂಗೆ ಒಂದು ವಾತಾವರಣ ಡೆಫಿನೆಟ್ಲಿ ಹಂಗೆ ನಿರ್ಮಾಣಗೊಂಡಿರೋದ್ರಿಂದ ಅಲ್ಲಿ ಜನ ಇದ್ದಾರೆ, ಅಲ್ಲಿ ರಾಮ ಮಂದಿರದ ಕಲ್ಪನೆಗಳು, ರಾಮನಿಂದ ನಿರ್ಮಾಣಗೊಂಡಂತ ರಾಷ್ಟ್ರ, ಶಕ್ತ ರಾಷ್ಟ್ರ, ಇವೆಲ್ಲದರ ಪರಿಕಲ್ಪನೆ ಡೆಫಿನೆಟ್ಲಿ ಅಲ್ಲಿ ಬರುವ ಸಾಧ್ಯತೆಗಳಿವೆ ಅಂತ ನನಗನ್ಸುತ್ತೆ. ಎಸ್, ಒಂದು ದೇಶ ಆರ್ಥಿಕವಾಗಿ ರಕ್ಷಣಾತ್ಮಕವಾಗಿ ಸ್ಟ್ರಾಂಗ್ ಆಗಿದೆ ಅಂತ ಅಂದ್ರೆ ಆ ದೇಶ ಹತ್ತರಲ್ಲಿ ಒಂದಾಗಿರೋದಿಲ್ಲ, ಸ್ವತಂತ್ರವಾಗಿ ಬಹಳ ಗಟ್ಟಿ ದೇಶವಾಗಿ ಹೊರಹೊಮ್ಮತ್ತೆ. ಅಂತಹ ಒಂದು ಸಾಮರ್ಥ್ಯ ಇವಾಗ ಇಲ್ಲಿ ಕರ್ತವ್ಯ ಪಥದಲ್ಲಿ ಅನಾವರಣ ಆಗತ್ತೆ. ನಮ್ಮ ಸಂಸ್ಕೃತಿಯ ಅನಾವರಣ ಆಗತ್ತೆ, ಅದರ ಜೊತೆಗೆ ಸೇನೆಯ ಶಕ್ತಿ ಅನಾವರಣ ಆಗತ್ತೆ. ಹೌದೌದು, ಇದು ಈ ರಿಪಬ್ಲಿಕ್ ಡೇಯ ವೈಶಿಷ್ಟ್ಯನೇ ಅದೇನು ಅಂತಂದ್ರೆ ಭಾರತದ, ಅದಕ್ಕೆ ನಾನು ನಿಮ್ಗೆ ಆಗ್ಲೇ ಹೇಳಿದೆ, ಈ ರಿಪಬ್ಲಿಕ್ ಡೇನ ಬರೀ ಭಾರತೀಯರು ಮಾತ್ರ ನೋಡ್ತಾ ಇರಲ್ಲ, ಜಗತ್ತಿನ ಜನ ಅಬ್ಸರ್ವ್ ಮಾಡ್ತಿರ್ತಾರೆ. ಈ ದೇಶ ಏನು ಅನ್ನೋದನ್ನ, ಈ ದೇಶದ ಸೈನಿಕ ಶಕ್ತಿ ವಿಶೇಷವಾಗಿ ಇಲ್ಲಿ ಎಕ್ಸಿಬಿಟ್ ಮಾಡ್ತೀವಿ. ಅದು ಎಲ್ರಿಗೂ ತೋರಿಸುವಂತ ಒಂದು ಸಾಮರ್ಥ್ಯ ನಮ್ದದು. ಎರಡನೇದು, ನಮ್ಮ ಕಲ್ಚರಲ್ ಎಬಿಲಿಟಿ ಇಲ್ಲಿ ತೋರಿಸ್ತೀವಿ. ಈ ಟ್ಯಾಬ್ಲೋಗಳು ಏನ್ ಮಾಡ್ತವೆ ಅಂತಂದ್ರೆ ಅನೇಕ ಆ ಕಲ್ಚರಲ್ ಫ್ಯಾಕ್ಟ್ಸ್ ಗಳನ್ನ ಸಮಾಜದ ಮುಂದಿಡ್ತಾ ಹೋಗುತ್ತೆ. ಇವತ್ತು ಆ ತರದ ಅನೇಕ ಸಾಮರ್ಥ್ಯವನ್ನು ನಾವು ತೋರಿಸ್ಲಿಕ್ಕಿದ್ದೀವಿ. ಈ ರಿಪಬ್ಲಿಕ್ ಡೇ ಮಾಡೋಕ್ಕಿಂತ ಮುಂಚೆ ನಾವು ಚಂದ್ರಯಾನ ಮಾಡಿದ್ದೀವಿ, ಚಂದ್ರನ ಸೌತ್ ಪೋಲ್ನ ಮೇಲೆ ಕಾಲಿಟ್ಟಿದ್ದೀವಿ. ಡೆಫಿನೆಟ್ಲಿ ಇವತ್ತಲ್ಲಿ ಎಕ್ಸಿಬಿಟ್ ಆಗುತ್ತೆ ಅದು. ಈ ರಿಪಬ್ಲಿಕ್ ಡೇಗಿಂತ ಮುಂಚೆ ನಾವು ಸೂರ್ಯನತ್ತ ಮುಖ ಮಾಡಿ ನಿಲ್ಲಬಲ್ಲಂತ ಒಂದು ವ್ಯೋಮನೌಕೆಯನ್ನು ಕಳಿಸ್ಲಿಕ್ಕೆ ನಮ್ಮ ಹತ್ರ ಸಾಧ್ಯ ಆಗಿದೆ. ಡೆಫಿನೆಟ್ಲಿ ಇವತ್ತು ಅದರ ಚರ್ಚೆ ಅಲ್ಲಿಗಾಗತ್ತೆ. ಈ ರಿಪಬ್ಲಿಕ್ ಡೇಗೆ ಹೋಗೋಕ್ಕಿಂತ ಮುಂಚೆ ಅತ್ಯಂತ ಫಾಸ್ಟ್ ಆಗಿ 5G ಟೆಕ್ನಾಲಜಿಯನ್ನ ಅಡಾಪ್ಟ್ ಮಾಡ್ಕೊಂಡಿರುವಂತ ರಾಷ್ಟ್ರ ಅನ್ನುವಂತ ಹೆಗ್ಗಳಿಕೆಗೆ ಪಾತ್ರವಾಗಿದ್ದೀವಿ. ಡೆಫಿನೆಟ್ಲಿ ಅದರ ಕುರಿತಂತೆ ಇವತ್ತು ಎಕ್ಸಿಬಿಟ್ ಆಗುತ್ತೆ. ಭಾರತ AI ದಿಕ್ಕಿನಲ್ಲಿ ಮುಂದುವರಿತಾ ಇದೆ ಅನ್ನೋದ್ರ ಕುರಿತಂತೆ ನಾವು ಇವತ್ತು ಡೆಫಿನೆಟ್ಲಿ ಹೇಳಲಿಕ್ಕಿದ್ದೀವಿ, ಅದರ ಕುರಿತಂತೆ ಎಕ್ಸಿಬಿಟ್ ಆಗ್ಲಿಕ್ಕಿದೆ. ಇನ್ನೂ ಆಶ್ಚರ್ಯದ ಸಂಗತಿ ಹೇಳ್ತೀನಿ. ನಿನ್ನೆ ಫಾಕ್ಸ್ಕಾನಿನ ಚೇರ್ಮನ್ ಯಂಗ್ ಅವರಿಗೆ ಭಾರತ ಅವರಿಗೆ ಗೌರವವನ್ನು ಸಮರ್ಪಿಸಿತು. ಪ್ರಾಬಬಲಿ ಪದ್ಮವಿಭೂಷಣ ಅವರಿಗೆ ಕೊಡ್ಲಾಯ್ತು. ಅವ್ರು ಏನ್ ಹೇಳಿದ್ದಾರೆ ಭಾರತದ ಕುರಿತಾಗಿ ಅಂತಂದ್ರೆ, ಭಾರತ ಈ ಹೊಸ ತಂತ್ರಜ್ಞಾನಕ್ಕೆ ಮತ್ತು ಈ ಮ್ಯಾನುಫ್ಯಾಕ್ಚರಿಂಗ್ ವಿಚಾರದಲ್ಲಿ ಹೆಚ್ಚು ವೇಗವಾಗಿ
ವೇಗವಾಗಿ ಅಡಾಪ್ಟ್ ಆಗಬಲ್ಲದು. ಹಿಂಗಾಗಿ ನಾವು ಭಾರತವನ್ನು ಹುಡ್ಕೊಂಡು ಬಂದಿದ್ದೀವಿ ಅನ್ನೋ ಮಾತನ್ನ ಅವ್ರು ಹೇಳಿದ್ದಾರೆ ಅಂತಂದ್ರೆ ಅರ್ಥ ಭಾರತ ತನ್ನ ಡೆವಲಪ್ಮೆಂಟ್ನ ಈ ಹಾದಿಯಲ್ಲಿ, ಈ ಕರ್ತವ್ಯ ಪಥದಲ್ಲಿ ಅತ್ಯಂತ ವೇಗವಾಗಿ ಹೆಜ್ಜೆ ಇಡ್ತಿದೆ. ಅದು ಕೂಡ ಎಕ್ಸಿಬಿಟ್ ಆಗುತ್ತೆ ಅಂತ. ಅದ್ರ ಜೊತೆಯಲ್ಲಿ ಭಾರತದ ನಾರಿ ಶಕ್ತಿ ಎಕ್ಸಿಬಿಟ್ ಆಗುತ್ತೆ, ಭಾರತದ ಸೈನ್ಯದ ವಿವಿಧ ಅಂಗಗಳು ಬರ್ತವೆ. ಅಷ್ಟೇ ಅಲ್ಲದೆ ಇವತ್ತು ಗಣ್ಯ ಅತಿಥಿಗಳು ಯಾರು ಕೂತಿರ್ತಾರೆ ಅವ್ರ ಜೊತೆಗೆ ಇನ್ಯಾರ್ಯಾರನ್ನ ಮೋದಿ ಇನ್ವೈಟ್ ಮಾಡಿರ್ತಾರೋ ದೇವರೇ ಬಲ್ಲ ಅಂತ. ನಾನು ಯಾಕೆ ಇದನ್ನು ಹೇಳ್ತೀನಿ ಅಂದ್ರೆ, ಕಳೆದ ಬಾರಿ ಪ್ರಾಬಬ್ಲಿ ಇದೇ ಗಣರಾಜ್ಯೋತ್ಸವಕ್ಕೆ ಅವ್ರು ಯಾರನ್ನ ಕರೆದಿದ್ರು ವಿಶೇಷವಾದ ಅತಿಥಿಗಳಾಗಿ ಅಂತಂದ್ರೆ, ಈ ನಮ್ಮ ಹೊಸ ಸಂಸತ್ತನ್ನ ಕಟ್ಟಿದ ಕೆಲಸಗಾರರು ಮತ್ತು ಅವರ ಮನೆಯವರಿಗೆ ವಿಶೇಷವಾಗಿ ಆಹ್ವಾನ ಕೊಟ್ಟಿದ್ರು. ಈ ದೇಶ ಅವ್ರಿಗೆ ಕೊಡ್ತಿರುವಂತ ಗೌರವ ಅದು ಕೂಡ ಎಕ್ಸಿಬಿಟ್ ಆಗುತ್ತೆ ಇವತ್ತು ಅಂತ. ಅಂದ್ರೆ ಇಡೀ ಭಾರತ ತಾನು ಬದಲಾಗ್ತಿರುವಂತ ರೀತಿ, ಬದಲಾಗ್ತಿದ್ದೀವಿ ಅಂತಂದ್ರೆ ವೆಸ್ಟರ್ನ್ ಅನುಕರಿಸಿ ಬದಲಾಗ್ತಿರೋದಲ್ಲ, ಭಾರತೀಯತೆಯನ್ನ ಗಟ್ಟಿಯಾಗಿರಿಸಿಕೊಂಡು ಬದಲಾಗ್ತಿರುವ ರೀತಿಯನ್ನ ಇವತ್ತು ಭಾರತ ಕರ್ತವ್ಯ ಪಥದಲ್ಲಿ ಎಕ್ಸಿಬಿಟ್ ಮಾಡ್ಲಿಕ್ಕಿದೆ. ಡೆಫಿನೆಟ್ಲಿ ಅದು ನಮಗೆಲ್ಲ ಪ್ರೇರಣೆ ಕೊಡಬಹುದಾಗಿರುವಂತ ಸಂಗತಿ ಆಗ್ಲಿಕ್ಕಿದೆ. ಫೈನ್, ನಾನು ಇದ್ರ ಜೊತೆಗೆ ಸೇರಿಸಬೇಕು ಅಂತಂದ್ರೆ, ನಾನು ಓದ್ತಾ ಇದ್ದೆ ಭಾರತದ ಬೇರೆ ಬೇರೆ ಭಾಗಗಳ ಸೀರೆಗಳು ಕೂಡ ಇವತ್ತು ಎಕ್ಸಿಬಿಟ್ ಆಗುತ್ತೆ ಅಂತ. ಯಾವುದು ಒಂದ್ ಕಾಲದಲ್ಲಿ ಸೀರೆ ಅಂತಂದ್ರೆ ಹೆಚ್ಚು ಕಡಿಮೆ ಮುಗ್ದೇ ಹೋಗಿತ್ತು ಅಂತ ಮಾತಾಡ್ತಿದ್ವೋ, ಇವತ್ತು ಆ ಸೀರೆಗಳಿಗೆ ನಮ್ಮ ಕರ್ತವ್ಯ ಪಥದಲ್ಲಿ ಒಂದು ವೇದಿಕೆ ಸಿಗಲಿಕ್ಕಿದೆ, ಅವುಗಳು ಕೂಡ ಎಕ್ಸಿಬಿಟ್ ಆಗ್ತಿದೆ ಅನ್ನೋದನ್ನು ಕೇಳುವಾಗ ನನ್ಗನ್ಸುತ್ತೆ ಭಾರತ ಹೊಸ ಸ್ವರೂಪಕ್ಕೆ ತನ್ನನ್ನು ತಾನು ಅನಾವರಣ ಮಾಡ್ಕೊಳ್ತಾ ಇದೆ ಅಂತ ಅನ್ಸುತ್ತೆ. ಎಸ್, ಚಕ್ರವರ್ತಿ ಸೂಲಿಬೆಲೆ ಅವರೇ, ಏನೇ ಒಂದು ಅಲ್ಲಿ ಬೆಳವಣಿಗೆ ಇದ್ರೂ ಎಲ್ಲದಕ್ಕೂ ಒಂದು ಕಾರಣ ಇದೆ. ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಈಗ ಅಲ್ಲಿ ಆ ಸೀರೆ ಆಡ್ ಮಾಡಿರೋದಕ್ಕೂ ಕೂಡ ಅದ್ರ ಹಿಂದೆ ಒಂದಷ್ಟು ಬಲವಾದ ಕಾರಣ ಇದೆ. ಬಟ್ ಏನಾಗುತ್ತೆ ಅಂದ್ರೆ, ನಾನು ಜನರಲ್ ಆಗಿ ಕೇಳ್ತೀನಿ, ಇಷ್ಟೊತ್ತು ನಾವು ಟೆಕ್ನಿಕಲ್ ಆಗಿ ಬಹಳಷ್ಟು ಮಾತಾಡಿದ್ವಿ. ಈ ಗಣರಾಜ್ಯೋತ್ಸವದ ದಿನ ರಜಾ ಇರುತ್ತೆ ಅಂದ ತಕ್ಷಣ ಅಲ್ಲಿ ಇಲ್ಲಿ ಹೋಗ್ಬಿಡ್ತಾರೆ ಜನ. ಬಟ್ ಅದೇ ದಿನ ಜನ ಕೂತು ನೋಡಬೇಕು ನಮ್ಮ ಸೇನೆ ಶಕ್ತಿ ಹೇಗಿದೆ, ನಮ್ಮ ಸಂಸ್ಕೃತಿ ಹೇಗಿದೆ, ಪ್ರತಿಯೊಂದರ ಅನಾವರಣ ಅಲ್ಲಾಗತ್ತೆ. ಆದ್ರೆ ಈಗಿನ ಜನರಲ್ಲಿ ಒಂದು ಸ್ವಲ್ಪ ರಾಷ್ಟ್ರಭಕ್ತಿ ಏನಾದ್ರೂ ಕಡಿಮೆ ಆಗ್ತಾ ಇದೆ ಅಂತ ನಿಮಗೆ ಅನ್ಸುತ್ತಾ? ಬಹಳಷ್ಟು ಜನರನ್ನ ಮೀಟ್ ಮಾಡ್ತಾ ಇರ್ತೀರಾ ಹೊರಗಡೆ ಹೋದಾಗ, ಸ್ಟೂಡೆಂಟ್ಸ್ಗಳನ್ನ ಮೀಟ್ ಮಾಡ್ತಾ ಇರ್ತೀರಾ. ಸೊ ಅವ್ರ ಮಾತುಗಳನ್ನ, ಅವ್ರ ನಡೆನುಡಿ ನೋಡಿದಾಗ ನಿಮ್ಗೆ ಏನ್ ಅನ್ಸುತ್ತೆ? ಒಂದೇ ಮಾತಲ್ಲಿ ಹೇಳಬೇಕು ಅಂತಂದ್ರೆ, ನನ್ನ ತಾತನ ಕಾಲದವರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದವರು, ಅವರು ತುಂಬಾ ಫೈಟ್ ಮಾಡಿದವರು. ನನ್ನ ತಂದೆ ಕಾಲದ ತರುಣರು ನೋಡಿ ಬೈಕೊಳ್ತಾ ಇದ್ರು, ಏನಕ್ಕೂ ಉಪಯೋಗಕ್ಕೆ ಬರದೇ ಇರೋರು ಅಂತ. ನನ್ನ ತಂದೆ ಕಾಲದವರು ಭಾರತವನ್ನ ಹೊಸ ಸ್ವರೂಪಕ್ಕೆ ತಮ್ಮನ್ನು ತಾವು ತೆರೆದುಕೊಳ್ಳುವಂತ, ಹೊಸ ಇನ್ಸ್ಟಿಟ್ಯೂಷನ್ಗಳನ್ನು ನಿರ್ಮಾಣ ಮಾಡುವಂತ ಪ್ರಯತ್ನ ಕೈ ಹಾಕಿದ್ರು ಆ ತರುಣರು. ನನ್ನ ತಂದೆ ಕಾಲದವರು ಅಷ್ಟು ಪ್ರಯತ್ನ ಪಟ್ಟವರು ನನ್ನ ಕಾಲದ ತರುಣರನ್ನು ನೋಡಿ ಅವ್ರು ಹೇಳ್ತಿದ್ರು, ಈ ತರುಣರು ಹಾಳಾಗಿ ಹೋಗಿದ್ದಾರೆ, ಹಾಯ್ಡಾ ವಾಡ್ಡಾ ಕಮ್ಡಾ ಗೋಡಾ ಅಂತ ಅನ್ಕೊಂಡು ಇವ್ರು ಪೂರ್ತಿ ಸಮಾಜವನ್ನ ಧ್ವಸ್ತಗೊಳಿಸ್ತಿದ್ದಾರೆ ಅಂತ. ಆದ್ರೆ ನನ್ನ ಕಾಲದ ತರುಣರು ರಾಮ ಮಂದಿರವನ್ನು ನಿರ್ಮಾಣ ಮಾಡಿದ್ದೀವಿ ಅಂತ. ಈಗ ನಾನು ಕೂತ್ಕೊಂಡು ಯೋಚನೆ ಮಾಡ್ತಿದ್ದೀನಿ, ಇವತ್ತಿನ ತರುಣರು ಹಾಳಾಗಿ ಹೋಗಿದ್ದಾರೆ, ಯಾವಾಗ ನೋಡಿದ್ರು ರೀಲ್ ಮಾಡ್ತಿರ್ತಾರೆ, ಫೇಸ್ಬುಕ್ ಮುಂದೆ ಕೂತಿರ್ತಾರೆ ಅಂತ. ಬಟ್ ಸಮ್ವೇರ್ ಐ ಡೌಟ್ ಇವ್ರು ಇನ್ನೇನ್ ಮಾಡ್ಲಿಕ್ಕಿದ್ದಾರೋ ದೇವರೇ ಬಲ್ಲ ಅಂತ. ಅಂದ್ರೆ ಪ್ರತಿ ಕಾಲಘಟ್ಟದಲ್ಲೂ ಅವತ್ತಿನ ಹಿರಿಯರಿಗೆ ತರುಣ ಪೀಳಿಗೆ ಹಾಳಾಗಿದೆ ಅಂತ ಅನ್ಸುತ್ತೆ. ಬಟ್ ಸ್ಟಿಲ್ ಐ ಹ್ಯಾವ್ ಫೇತ್ ಇನ್ ಮೈ ಯಂಗ್ ಫ್ರೆಂಡ್ಸ್. ನನಗೆ ಬಹಳ ವಿಶ್ವಾಸ ಇದೆ. ಇವತ್ತು ಜೈ ಶ್ರೀರಾಮ್ ಅಂತ ಘೋಷಣೆ ಕೂಕೊಂಡು ಹೋಗ್ತಿದ್ದಾರಲ್ಲ, ಐ ಗೆಟ್ ಗೂಸ್ ಬಂಪ್ಸ್. ನಾನು ಅಯೋಧ್ಯೆಯ ರಸ್ತೆಯಲ್ಲಿ ನಿಂತ್ಕೊಂಡು ನೋಡಿದ್ದೀನಿ, ಎಷ್ಟು ಜನ ತರುಣರು ಅದರಲ್ಲಿ. ಆ ಚಳಿಯಲ್ಲಿ ಪ್ರಾಬಬ್ಲಿ ಸಂಜೆ 9-10 ಗಂಟೆ ವೇಳೆಗೆ ಒಂದು 8-9 ಡಿಗ್ರಿ ಚಳಿಯಲ್ಲಿ ಶ್ರೀರಾಮನ ಆ ಘೋಷಣೆಗಳಿಗೆ ಕುಣಿತಾ ಇದ್ದವರು ಇದ್ರಲ್ಲ, ಮುದುಕರಲ್ಲ, ಅವರೆಲ್ಲರೂ ತರುಣರಾಗಿದ್ರು ಅಂತ. ಅಂದ್ರೆ ಈ ರಾಷ್ಟ್ರೀಯತೆಯನ್ನ ಪ್ರಖರವಾಗಿ ಅವರೊಳಗೆ ತುಂಬಿಸಬಲ್ಲಂತ ನೇತೃತ್ವ ಬೇಕಿತ್ತು. ಅಂಡ್ ಐ ಬಿಲೀವ್ ದೇ ಹ್ಯಾವ್ ಕಮ್. ಮತ್ತು ರಾಷ್ಟ್ರೀಯತೆ ಅಥವಾ ರಾಷ್ಟ್ರಭಕ್ತಿ ಅನ್ನೋದು ಬರೀ ಘೋಷಣೆನೇ ಆಗಿರಬೇಕು ಅಂತಿಲ್ಲ. ಇವತ್ತು ಭಾರತದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಸ್ಟಾರ್ಟ್ಅಪ್ಗಳಾಗಿವೆ. ಯಾರು ಮಾಡಿರೋದು ಅದನ್ನ? ಇದೇ ತರುಣರು ಮಾಡಿರೋದು. ಇವತ್ತು ಭಾರತಕ್ಕೆ ಫಾಕ್ಸ್ಕಾನ್ ಬರುತ್ತೆ. ಇವತ್ತು ಭಾರತ ಮೊಬೈಲ್ ತಯಾರಿಕೆಯಲ್ಲಿ ಜಗತ್ತಿನ 2ನೇ ದೊಡ್ಡ ರಾಷ್ಟ್ರವಾಗಿ ನಿಲ್ಲುತ್ತೆ. ಯಾರು ವರ್ಕ್ ಮಾಡ್ತಿದ್ದಾರೆ? ಇದೇ ತರುಣರಲ್ಲಿ ಕೆಲಸ ಮಾಡ್ತಿದ್ದಾರೆ. ಈ ತರುಣರು ಭಾರತದ ನಿರ್ಮಾಣಕ್ಕೋಸ್ಕರ ತಮ್ಮನ್ನು ತಾವು ತೆರೆದುಕೊಳ್ಳೋ ರೀತಿ ಇದೆಯಲ್ಲ, ನನಗನ್ಸುತ್ತೆ ಡೆಫಿನೆಟ್ಲಿ ಡೌನ್ ಆಗಲಿಲ್ಲ. ಇದು ಭಾರತದ ಪರ್ವಕಾಲ, ಅಮೃತ ಕಾಲ ಅಂತ ಈ ದೇಶದ ಪ್ರಧಾನಿ ಏನು ಹೇಳ್ತಾರೆ. ಇನ್ನು 25 ವರ್ಷ, 100ನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಆಚರಣೆ ಮಾಡುವವರೆಗೂ ಇದು ನಮ್ಮ ಕಾಲ ಅನ್ನೋದನ್ನ ಈ ದೇಶದ ತರುಣ ಮರೆಯಲ್ಲ ಅಂತ ಅನ್ಸುತ್ತೆ. ಅದನ್ನು ಜಾಗೃತಗೊಳಿಸುವಂತ ಪ್ರಯತ್ನವನ್ನ ನಾವು ನಿರಂತರವಾಗಿ ಮಾಡ್ತಾ ಇರಬೇಕು ಅಷ್ಟೇ ಅಂತ ಅನ್ಸುತ್ತೆ ನನಗೆ. ಎಸ್, ಏನು ರಾಷ್ಟ್ರೀಯ ಹಬ್ಬ ಅಂತ ಅಂದಾಗ ಈಗ ಹಬ್ಬಗಳು ಬಹಳಷ್ಟು ಆಚರಣೆ ಮಾಡ್ತೀವಿ. ಮುಕ್ಕೋಟಿ ದೇವರಿದ್ದಾರೆ, 106 ಹಬ್ಬಗಳನ್ನ ನಾವು ಸೆಲೆಬ್ರೇಟ್ ಮಾಡ್ತೀವಿ, ಎಲ್ಲಾ ಜಾತಿ ಮತ ಪಂಥಗಳು ಸೇರ್ಕೊಂಡು. ಆದ್ರೆ ರಾಷ್ಟ್ರೀಯ ಹಬ್ಬ ಅಂತ ಬರುತ್ತಲ್ಲ, ಸ್ವಾತಂತ್ರ್ಯೋತ್ಸವ ಆಗ್ಲಿ, ಗಣರಾಜ್ಯೋತ್ಸವ ಆಗ್ಲಿ, ಬಹಳ ವಿಭಿನ್ನ. ಅದು ಅದರ ಆಚರಣೆ ಆಗಬೇಕು. ಆದ್ರೆ ಈಗಿನ ಸಮೂಹ ಅದರ ಆಚರಣೆ ಮಾಡೋದಕ್ಕೆ ಅಷ್ಟೇ ಆಸಕ್ತಿದಾಯಕವಾಗಿದೆಯಾ? ನೀವು ದೇಶಭಕ್ತಿ ಬಗ್ಗೆ ಮಾತಾಡ್ತಾ ಇದ್ರಿ, ಈಗಿನ ತರುಣರಲ್ಲಿ ಯಾವ ರೀತಿಯಾದಂಥ ದೇಶಭಕ್ತಿ ಇದೆ ಅಂತ. ಸೊ ಇದ್ರ ಬಗ್ಗೆ ಹೇಳೋದಾದ್ರೆ, ಹಬ್ಬದ ಬಗ್ಗೆ ಹೇಳೋದಾದ್ರೆ, ಒಂದು ನಿಮ್ಮ ಆತಂಕ ನನಗೂ ಇದೆ.
ಆದರೆ ಈ ಆತಂಕ ಹೊಸತಲ್ಲ. ನಂಗೆ ತುಂಬ ಚೆನ್ನಾಗಿ ನೆನಪಿದೆ, ನಾನು ಹಾಸ್ಟೆಲಲ್ಲಿ ಓದ್ತಿರ್ಬೇಕಾದಾಗ ಅಥವಾ ಹಾಸ್ಟೆಲಲ್ಲಿ ಇರುವಾಗ, ರಾಮಕೃಷ್ಣ ಆಶ್ರಮದ ಹಾಸ್ಟೆಲಲ್ಲಿ ಇರುವಾಗ ಅವತ್ತು PUಗೆ ಹೋಗುವಂಥ ಒಬ್ಬ ಹುಡುಗ ಬಂದಿದ್ದ, ಚಿಕ್ಕ ಹುಡುಗ. ಅವನು ಬೆಂಗಳೂರಿನ ಯಾವುದೋ ಸ್ಲಮ್ನಿಂದ ಬಂದಿದ್ದ. ಅವನನ್ನ ನಮ್ಮದೇ ಹಾಸ್ಟೆಲ್ ಉಚಿತವಾಗಿ ಓದಿಸ್ತಾ ಇದ್ರು. ಅವ್ನು ಬಂದು ನನಗೊಂದು ಪ್ರಶ್ನೆ ಕೇಳ್ದ, ಅಣ್ಣ ಒಂದು ಪ್ರಶ್ನೆ ಕೇಳಿದ್ರೆ ಬೇಜಾರು ಮಾಡ್ಕೋಬೇಡಿ ಅಂತ. ನಾನು ಕೇಳಿದೆ ಏನು ಅಂತ. ಅವ್ನು ಕೇಳ್ದ, ನಮ್ಗೆ ಆಗಸ್ಟ್ 15ಕ್ಕೆ ರಜಾ ಕೊಟ್ಬಿಡ್ತಾರೆ, ಬರೋರು ಮಾತ್ರ ಬನ್ನಿ ಅಂತಾರೆ, ಸರಿನಾ ಇದು ಅಂತ ಕೇಳಿದ. ಅಂದ್ರೆ ಇದು ಇವತ್ತಿನ ಪ್ರಾಬ್ಲಮ್ ಅಲ್ಲ, ಅವತ್ತಿನಿಂದಲೂ ಪ್ರಾಬ್ಲಮ್ ಇದೆ, ಪ್ರತಿ ಕಾಲಘಟ್ಟದಲ್ಲೂ ಕಡಿಮೆ ಆಗ್ತಾ ಇದೆ ಅಂತ ನಮ್ಗೆ ಅನ್ಸುತ್ತೆ. ಆದ್ರೆ ಇದನ್ನು ಸೆಲೆಬ್ರೇಟ್ ಮಾಡುವಂತ ರೀತಿ ಭಿನ್ನವಾಗಿದೆ. ಇವತ್ತು ನೀವು ಯಾವುದೇ ತರುಣನ, ಕಾಲೇಜ್ ಹುಡುಗನ ನೋಡಿ, ಅವ್ನು ರೀಲ್ ಮಾಡ್ತಾನೆ ಅಂತಂದ್ರೆ ಒಂದು ಧ್ವಜವನ್ನು ಇಟ್ಕೊಂಡು ರೀಲ್ ಮಾಡ್ತಿರ್ತಾನೆ. ಅವ್ನು ಹಾಕೋ ಡ್ರೆಸ್ ನಲ್ಲಿ, ಈಗ ನಾನೇ ನಿಮ್ಮ ಎದುರಿಗೆ ಕೂತಿರುವಾಗ ಪೇಟ್ರಿಯಟ್ ಅಂತಿರುವಂತ ಈ ಟಿ ಶರ್ಟ್ ಹಾಕೊಂಡು ಕೂತ್ಕೊಳ್ತೀನಿ. ಅಂದ್ರೆ ನನ್ನ ದೇಶಭಕ್ತಿಯನ್ನ ವ್ಯಕ್ತಪಡಿಸುವಂತ ರೀತಿ ಇವತ್ತು ಭಿನ್ನವಾಗಿದೆ ಅಂತ ಬೇರೆ ಬೇರೆ ರೀತಿಯಲ್ಲಿ ಬಳಸ್ಕೊಂಡಿದ್ದಾರೆ. ಇವತ್ತು ಅವರು DP-ನ ತ್ರಿವರ್ಣ ಧ್ವಜ ಇಡ್ತಾರೆ. ಇವತ್ತು ಭಾರತದ ಯಾವುದೋ ಟ್ಯಾಂಕ್ ಅನ್ನೋ ಯಾವತ್ತೋ ರಫೇಲ್ನೋ ಯಾರೋ ಇಟ್ಕೊಂಡ್ರೆ ಯಾರು ಅಚ್ಚರಿ ಪಡಬೇಕಾಗಿಲ್ಲ. ಹೀಗಾಗಿ ನನ್ಗನ್ಸತ್ತೆ ದೇಶಭಕ್ತಿಯ ವ್ಯಕ್ತಗೊಳ್ಳುವಂತ ಸ್ವರೂಪ ಭಿನ್ನ ಭಿನ್ನಗೊಂಡಿದೆ ಹೊರತು ಕಡಿಮೆ ಆಗಿದೆ ಅಂತ ನನಗೇನು ಅನ್ಸಲ್ಲ. ಓಕೆ, ಈಗ ಈ 10 ವರ್ಷದ ನಾವು ಬೆಳವಣಿಗೆನೇ ನೋಡೋದಾದ್ರೆ 10 ವರ್ಷದ ಹಿಂದೆ ದೇಶ ಇದ್ದಂತಹ ರೀತಿ ಅಥವಾ ಈಗ ಆಗಿರುವಂತಹ ಬದಲಾವಣೆ, ಬೆಳವಣಿಗೆ, ಇದು ಯುವ ಸಮೂಹದಲ್ಲಿ ಯಾವ ರೀತಿಯಾದಂತಹ ಒಂದು ಛಾಪನ್ನು ಮೂಡಿಸಿದೆ ಅಂತ ಅನ್ಸುತ್ತೆ? ಯಾಕಂದ್ರೆ ತುಂಬಾ ಜನ ಸ್ಟೂಡೆಂಟ್ಸ್ಗಳನ್ನ ಇಂಟರಾಕ್ಟ್ ಮಾಡೋದ್ರಿಂದ ನಿಮಗೆ ಇದ್ರ ಬಗ್ಗೆ ಗೊತ್ತಿರುತ್ತೆ. ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಅವರ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದೆಯಾ ಹಾಗಾದ್ರೆ ನಮ್ಮ ದೇಶ, ಅಥವಾ ಇನ್ನೂ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ, ಏನಾಗಬೇಕು ನಮ್ಮ ದೇಶದಲ್ಲಿ ಅನ್ನೋ ಎಕ್ಸ್ಪೆಕ್ಟೇಷನ್ ಅಲ್ಲಿ ಇದ್ದಾರೆ? ಇಂಪ್ಯಾಕ್ಟ್ ಒಂದೇ ಮಾತಲ್ಲಿ ಹೇಳೋದಾದ್ರೆ ಎಲೆಕ್ಷನ್ ರಿಸಲ್ಟ್ ನಲ್ಲಿ ನಮ್ಗೆ ಪ್ರತಿ ಬಾರಿ ಕಂಡು ಬರುತ್ತೆ. ಈ ಬಾರಿ ಕರ್ನಾಟಕ ಎಲೆಕ್ಷನ್ ಅಲ್ಲೂ ಕೂಡ ನರೇಂದ್ರ ಮೋದಿ ಅವರ ಪಕ್ಷ ಸೋತಿರಬಹುದು, ಆದ್ರೆ ತರುಣರ ಮತಗಳು ಮ್ಯಾಕ್ಸಿಮಮ್ 18ರಿಂದ 25-30ವರೆಗೂ ಯಾರು ಇರ್ತಾರೋ ಅವ್ರು 100% ನರೇಂದ್ರ ಮೋದಿ ಅವರಿಗೆ ಮತ ಹಾಕ್ತಾರೆ ಅನ್ನುವಂತ ಆತಂಕ ಇವತ್ತಿನ ಪ್ರತಿಪಕ್ಷಗಳಲ್ಲಿ ಕಾಡ್ತಿದೆಯಲ್ಲ, ಅದೇ ತೋರಿಸುತ್ತೆ ಈ ಹೊಸ ಪೀಳಿಗೆ ಇದನ್ನ ವೆಲ್ಕಮ್ ಮಾಡಿದೆ ಅಂತ. ಬಟ್ ನಾನು ಕೂಡ ತುಂಬ ಜನರ ಹತ್ರ ಮಾತನಾಡಬೇಕಾದಾಗ, ತರುಣರ ಜೊತೆ ಮಾತನಾಡಬೇಕಾದಾಗ ಒಂದು ಎಕ್ಸ್ಪೀರಿಯನ್ಸ್ ಮಾಡುವಂತ ಸಮಸ್ಯೆ ಏನು ಅಂತಂದ್ರೆ, ಅವರಿಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗುತ್ತಾ ಅಂತ. ಉದಾಹರಣೆಗೆ ಕಳೆದ 10 ವರ್ಷಗಳ ಹಿಂದೆ ನಾವು ಇನ್ಫ್ರಾಸ್ಟ್ರಕ್ಚರ್ ಅಲ್ಲಿ ತುಂಬಾ ವೀಕ್ ಇದ್ವಿ. ಎಲ್ಲ ಹೊಂಡಗಳಿದ್ದಂಥ ರಸ್ತೆಗಳು ತುಂಬಿಕೊಂಡಿದ್ವು, ಆ ಥರ ಇನ್ಫ್ರಾಸ್ಟ್ರಕ್ಚರ್ ನಮ್ದಿತ್ತು. ಆದರೆ ಇವತ್ತು ರಸ್ತೆಗಳು ತುಂಬ ಚೆನ್ನಾಗಿವೆ, ಹೈ ಕ್ಲಾಸ್ ರೋಡ್ಸ್ ನಮ್ಮ ಹತ್ರ ಇದೆ, ಎಕ್ಸ್ಪ್ರೆಸ್ ವೇಗಳು ನಮ್ಮ ಹತ್ರ ಇವೆ. ಆದರೆ ಪ್ರಾಬ್ಲಮ್ ಏನು ಗೊತ್ತಾ, ಈ 10 ವರ್ಷಗಳಲ್ಲಿ ಬದಲಾವಣೆ ಆಗಿದೆಯಲ್ಲ, 10 ವರ್ಷದ ಹಿಂದೆ ಇವತ್ತು 18 ಯಾರಿಗಾಗಿದೆಯೋ ಅವನು 8 ವರ್ಷದವನಿದ್ದ. ಅವನಿಗೆ ಆ ರಸ್ತೆಗಳ ಬಗ್ಗೆ ಅರಿವೂ ಇರಲಿಲ್ಲ, ಏನು ಅಂತ ಗೊತ್ತಿರಲಿಲ್ಲ. ಅವನು ಕಣ್ಣು ಬಿಟ್ಟು ಬುದ್ಧಿ ತಂದ್ಕೊಳ್ಳೋ ವೇಳೆಗೆ ಹೈ ಕ್ಲಾಸ್ ರೋಡ್ ಅನ್ನು ನೋಡಿದ್ದಾನೆ. ಇದು 10 ವರ್ಷಗಳಾದ ಬದಲಾವಣೆ ಅಂತ ಅವನಿಗೆ ಅರ್ಥ ಆಗ್ತಿಲ್ಲ. ಹೀಗಾಗಿ ಕಷ್ಟದ ಭಾರತವನ್ನ ಅವನು ನೋಡಿದಾನ ಅಂದ್ರೆ ಬಹಳ ಕಷ್ಟ ಅನ್ಸುತ್ತೆ. ನಾನು ನಿಮ್ಗೂ ಗೊತ್ತಿರಬೇಕು, ನಾವು ಒಂದು ಚಾರ್ಜ್ ಮೊಬೈಲ್ಗೆ ರೀಚಾರ್ಜ್ ಮಾಡಿಸ್ಬೇಕು ಅಂದ್ರೆ 1 GB-ಗೆ 350 ರೂಪಾಯಿ ಕೊಟ್ಟು 25 ದಿನಕ್ಕೆ ರೀಚಾರ್ಜ್ ಮಾಡಿಸಿದ್ ನಂಗೆ ನೆನಪಿದೆ. ಇವತ್ತಿನ ಹುಡುಗನ್ಗೆ ಪ್ರಾಬ್ಲಮೇ ಇಲ್ಲ. ಅವನು ಈ ತರದ ಪ್ರಾಬ್ಲಮ್ ಅನುಭವಿಸುವಾಗ 8ನೇ ವಯಸ್ಸಿನಲ್ಲಿದ್ದ. ಈಗ 18ರಲ್ಲಿ ಅವನಿಗೆ ಕೈಯಲ್ಲಿ ಮೊಬೈಲ್ ಇದೆ, ಅವನು 350 ಕೊಟ್ಟರೆ ದಿನಕ್ಕೆ 1.5 GB ಸಿಗುತ್ತೆ ಅವನಿಗೆ. ಅವನು ಈ ಪ್ರಾಬ್ಲಮ್ ಅನ್ನು ಕಂಡವನೇ ಅಲ್ಲ, ಅವನು ನೇರವಾಗಿ ವಿಕಸಿತ ಭಾರತವನ್ನೇ ಕಂಡುಬಿಟ್ಟು ನೋಡ್ಬಿಟ್ಟಿದ್ದಾನೆ. ನನಗೆ ಒಂದೇ ಒಂದು ಗೊಂದಲ ಇರೋದಲ್ಲಿ, ಅವನಿಗೆ ಇದನ್ನು ಎಕ್ಸ್ಪ್ಲೈನ್ ಮಾಡೋದ್ರಲ್ಲಿ ನಾವು ಗೆಲ್ತೀವ ಸೋಲ್ತೀವ ಅನ್ನೋದು. ಅದನ್ನ ಬಿಟ್ರೆ ಅವನಿವತ್ತು ಆಸ್ಪಿರೇಷನ್ ಇದೆಯಲ್ಲ, ಅವನಿವತ್ತು ಜಗತ್ತಿನ ಯಾವುದೇ ರಾಷ್ಟ್ರಗಳ ಮುಂದೆ ಕಡಿಮೆಯಾಗಿ ನಿಂತಿಲ್ಲ. ನಾನು ಸುಮ್ಮನೆ ನಿಮ್ಗೆ ಹೇಳೋದಾದ್ರೆ, ಕೆನಡಾಕ್ಕೂ ಭಾರತಕ್ಕೂ ಟಗ್ ಆಫ್ ವಾರ್ ಆಯ್ತು, ಕಿತ್ತಾಟ ಶುರುವಾಯಿತು. ನೀವು ಇಲ್ಲಿಗೆ ಬಂದು ಹರ್ದೀಪ್ ಸಿಂಗ್ ನಿಜ್ಜಾರ್ನ ಕೊಲ್ಲಿಕ್ಕೆ ಹೊರಟಿದ್ದೀರಿ, ಇದು ಅಕ್ಷಮ್ಯ ಅಂತ ಹೇಳಿ ಕೆನಡಾದ ಅಧ್ಯಕ್ಷ ತುಂಬಾ ಕೂಗಾಡ್ದ, ಚೀರಾಡ್ದ. ಆದ್ರೆ ಭಾರತ ಸರಿಯಾಗಿ ಪ್ರತಿಕ್ರಿಯೆ ಕೊಡ್ತು. ಆಶ್ಚರ್ಯ ಏನ್ ಗೊತ್ತೇನು, ಕೆನಡಾಕ್ಕೆ ಅಧ್ಯಯನ ಮಾಡಲಿಕ್ಕೆ ಅಂತ ಹೋಗುವ ಹುಡುಗರ ಸಂಖ್ಯೆ 46% ಕಡಿಮೆ ಆಗಿದೆ ಅನ್ನೋ ರಿಪೋರ್ಟ್ ಅನ್ನು ಓದ್ತಿದ್ದೆ ನಾನು. ದೊಡ್ಡ ಮಟ್ಟದಲ್ಲಿ ಕಡಿಮೆ ಆಗೋಗಿದೆ. ಮಾಲ್ಡೀವ್ಸು ಈ ದೇಶದೊಂದಿಗೆ ಸ್ವಲ್ಪ ತಾಕಲಾಟ ಮಾಡ್ಕೊಳ್ತು. ಅದು ಮಾಡ್ಕೊಂಡ ತಕ್ಷಣ ಈ ದೇಶ ಸ್ವಲ್ಪ ಮಾಲ್ಡೀವ್ಸ್ ಜೊತೆಗೆ ನಡ್ಕೊಂಡಿದ್ದು ಹೇಗಿತ್ತು ಅಂತ ನಿಮ್ಗೆಲ್ಲ ಗೊತ್ತಿದೆ. ಅದರ ಪರಿಣಾಮ ಏನು, 10,000ಕ್ಕೂ ಹೆಚ್ಚು ಜನ ಮಾಲ್ಡೀವ್ಸ್ಗೆ ಹೋಗ್ತೀವಿ ಅಂತ ಟಿಕೆಟ್ ಬುಕ್ ಮಾಡಿದವರು, ಹನಿಮೂನಿಗೆ ಬುಕ್ ಮಾಡಿದವರು ಎಲ್ಲರೂ ಮಾಲ್ಡೀವ್ಸ್ ಕ್ಯಾನ್ಸಲ್ ಮಾಡಿದ್ರು. ಅಂದ್ರೆ ತರುಣರಲ್ಲಿ ನಮಗೆ ಭಾರತ ವಿರೋಧಿ ಶಕ್ತಿ ಬೇಕಾಗಿಲ್ಲ, ಭಾರತ ಒಂದು ಸಮರ್ಥವಾಗಿರುವಂತ ಶಕ್ತಿ ಆಗಿರಬೇಕು ಎನ್ನುವಂತ ಈ ಉದ್ದೀಪನಗೊಂಡಿರುವಂತ ಈ ಭಾವನೆ ಇದೆಯಲ್ಲ, ಸಮ್ವೇರ್ ಐ ಥಿಂಕ್ ಇದು ಬಹಳ ಸ್ಟ್ರಾಂಗ್ ಆಗಿ ಬೆಳೀತಾ ಇದೆ. ಆ ತರುಣ ಇವತ್ತು ಹೊಸ ಭಾರತವನ್ನ ಪ್ರಬಲವಾಗಿ ಕಟ್ಟಬೇಕು ಅಂತಿದ್ದಾನೆ. ಅದಕ್ಕೊಂದು ಸಮರ್ಥವಾಗಿರುವಂತ ಲೀಡರ್ಶಿಪ್ ಅವನಿಗೆ ಬೇಕಾಗಿದೆ. ಅದನ್ನ ನಾವು ನೋಡ್ತಾ ಇದ್ದಾನೆ ನರೇಂದ್ರ ಮೋದಿ ಅವರಲ್ಲಿ ನನಗನ್ಸುತ್ತೆ. ಎಸ್, ಚಕ್ರವರ್ತಿ ಸೂಲಿಬೆಲೆ ಅವರ ಒಂದು ಚಿಕ್ಕ ಬ್ರೇಕ್ನ ಸಮಯ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.